ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ, ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ, ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ. ನನ್ನ ಹೃದಯ ಸಿಂಹಾಸನದಿ ನೀನೊಬ್ಬನೇ ಬಾಬಾ, ಬೇರಾರಿಗೆಲ್ಲವಿದು ನಿನ್ನ ತೊರೆದು ಬಾಬಾ. ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ, ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ. ದೇಹಭಾನ ತೊರೆದು ಬರುವೆ ನಿನ್ನಲಿ ಬಾಬಾ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ. ಸೂಕ್ಷ್ಮವತನಕ್ಕೆ ಕರೆದು ಪ್ರೀತಿಯ ನೀಡಿದೆ, ಮೂಲವತನಕ್ಕೆ ಕರೆದು ಶಕ್ತಿಯ ನೀಡುವೆ. ಪ್ರೀತಿ ಶಕ್ತಿ ಪಡೆದು ನಾ ಧನ್ಯನಾದೆ, ಪ್ರೀತಿ ಶಕ್ತಿಯ ಪಡೆದು ನಾ ಧನ್ಯನಾದೆ. ನಾ ಭಾಗ್ಯಶಾಲಿ ಪಡೆಯುವುದೆಲ್ಲ ಪಡೆದೆ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ, ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ. ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ, ಕಾಡುತ್ತಿರುವುದು ನನ್ನ, ಕಾಡುತ್ತಿರುವುದು ನನ್ನ. ಇವತ್ತಿನ ದಿನ ಭಾನುವಾರ 25/7/2021. ಅವ್ಯಕ್ತ ಬಾಪ್ತಾದ 20/2/1988 ಮುರಳಿ ಪುನರಾವರ್ತನೆ ಆಗ್ತಾ ಇದೆ. 20/2/1988 ಮುರಳಿ. ಶರೀರದ ಮತ್ತು ಮನಸ್ಸಿನ ಸುಸ್ತನ್ನು ದೂರ ಮಾಡುವಂಥ ಸಾಧನ ಯಾವುದು? ಮನಸ್ಸು ಸುಸ್ತು, ಶರೀರನೂ ಸುಸ್ತಾಗ್ಬಿಟ್ಟಿದೆ. ದೂರ ಮಾಡೋ ಸಾಧನೆ ಯಾವುದು? ಶಕ್ತಿಶಾಲಿ ಯಾದ್, ಶಕ್ತಿಶಾಲಿ ನೆನಪು, ಪವರ್ಫುಲ್ ಇರಬೇಕು.
ಮೆಡಿಟೇಷನ್ ಯಾವಾಗಲೂ ಪವರ್ಫುಲ್. ಎಷ್ಟು ಗಂಟೆ ಯೋಗ ಮಾಡಿದೆ ಅನ್ನೋದಕ್ಕಿಂತ ಎಷ್ಟು ಶಕ್ತಿಶಾಲಿಯಾಗಿ ಯೋಗ ಮಾಡಿದೆ ಅದು ಬಹಳ ಮುಖ್ಯ. ಅಮೃತ ವೇಳೆ 1 ಗಂಟೆ ಕುಂತಿರ್ಬೋದು, 1 ಗಂಟೆ ಕುಂತು ಮಾಡಿದ್ದೇನು, ಎಷ್ಟು ಟೈಮ್ ಪವರ್ಫುಲ್ ಇತ್ತು, ಅದು ಭಾಳ ಮುಖ್ಯ. ಅದನ್ನು ಇವತ್ತು ಬಾಬಾ ತಿಳಿಸ್ತಾ ಇದ್ದಾರೆ. तन मन की थकावट मिटाने का साधन शक्तिशाली याद. आज परदेशी बाप अपने अनादि देशवासी और आदि देशवासी सेवा अर्थ सभी विदेशी ऐसे बच्चों से मिलने के लिए आए हैं. ಬಾಬರವರ ಸಮ್ಮುಖದಲ್ಲಿ ವಿದೇಶಿ ಮಕ್ಕಳು ಕೂತ್ಕೊಂಡಿದ್ದರು. ಆ ವಿದೇಶಿ ಮಕ್ಕಳು ಈಗ ಸದ್ಯ ವಿದೇಶದಲ್ಲಿದ್ದಾರೆ. ಆದರೆ ಒಂದು ಸಮಯದಲ್ಲಿ ಅನಾದಿ ದೇಶವಾಸಿ, ಎಲ್ಲಿ ಪರಂಧಾಮ ನಿವಾಸಿಗಳು, ಆದಿ ದೇಶವಾಸಿ, ಸತ್ಯುಗದಲ್ಲಿ ಒಟ್ಟಿಗಿದ್ದವರು, ಪರಂಧಾಮದಲ್ಲಿದ್ದವರು ಮತ್ತು ಸತ್ಯಯುಗದಲ್ಲಿದ್ದವರು. ಅಂಥ ಮಕ್ಕಳು ಈಗ ಈ ಜನ್ಮದಲ್ಲಿ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಆ ಮಕ್ಕಳನ್ನು ಬಾಬಾ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. बाप दादा जानते हैं कि यही मेरे ಸಿಕ್ಕಿಲ್ಲದೆ ಲಾಡ್ಲೆ ಬಚ್ಚೆ. ನಂದು ಅಗಲಿ ಹೋಗಿ ಸಿಕ್ಕಿದ ಮುದ್ದು ಮಕ್ಕಳಿವರು. अनादि देश परमधाम के निवासी, साथ साथ सृष्टि के आदि के इस भारत भूमि में जब सत्ययुगी स्वदेश था, अपना राज्य था, जिसको सभी भारत कहते हैं, तो आदि में इसी भारत देशवासी थे. ಅನಾದಿಯಲ್ಲಿ ಪರಮಧಾಮ ನಿವಾಸಿಗಳು, ಆದಿಯಲ್ಲಿ ಭಾರತ ದೇಶದ ನಿವಾಸಿಗಳು. इसी भारत भूमि में ब्रह्मा बाप के साथ साथ राज्य किया. ಭಾರತ ಭೂಮಿಯಲ್ಲಿ ಬ್ರಹ್ಮ ಬಾಬರ ಜೊತೆಗೆ ರಾಜ್ಯಭಾರ ಮಾಡಿದಿರಿ. ಅನೇಕ ಜನ್ಮ ನಮ್ಮ ರಾಜ್ಯದಲ್ಲಿ ಸುಖ ಶಾಂತಿ ಸಂಪನ್ನ ಅನೇಕ ಜೀವನ ವ್ಯತೀತ ಕಿಯೇ. ಆದ್ದರಿಂದ ಆದಿ ದೇಶವಾಸಿ ಆಗಿರುವ ಕಾರಣದಿಂದ ಭಾರತ ಭೂಮಿಯ ಮೇಲೆ ದಿಲ್ ಕಾ ಸ್ನೇಹನ ಯಾರಿಗೆ ಕೇಳ್ತಿದ್ದಾರೆ ಬಾಬಾ? ವಿದೇಶಿಯರಿಗೆ. ನಾವು ಭಾರತ ಭೂಮಿಯಲ್ಲೇ ಹುಟ್ಟಿ ಬೆಳೆದವರಿಗೆ ಅಷ್ಟು ಇಂಪಾರ್ಟೆನ್ಸ್ ಅರಿವಾಗ್ತಾ ಇಲ್ಲ. ವಿದೇಶಿಯರಿಗೆ ಭಾಳ ಅರಿವಾಗ್ತದೆ. ಅಯ್ಯೋ, ಬಾಬಾ ಬಂದಿರೋದು ಭಾರತ ದೇಶದಲ್ಲಿ, ಸ್ವರ್ಗ ಬರೋದು ಭಾರತ ದೇಶದಲ್ಲಿ. ಅಯ್ಯೋ, ನಾವು ನೋಡಿದ್ರೆ ಅಮೇರಿಕದಲ್ಲಿದ್ದೀವಲ್ಲ, ನಾವು ಕೆನಡಾದಲ್ಲಿದ್ದೀವಲ್ಲ, ಜರ್ಮನಿಯಲ್ಲಿದ್ದೀವಲ್ಲ. ಬಾಬಾ ಬರೋದು ಭಾರತ ದೇಶ, ಸ್ವರ್ಗ ಬರೋದು ಭಾರತ ದೇಶ. ವಿದೇಶಿಯರಿಗೆ ಭಾರತದ ಮೇಲೆ दिल का स्नेह ಇದೆ. चाहे कितना भी अभी अंत में भारत गरीब धूल मिट्टी वाला बन गया है, फिर भी अपना देश सो अपना ही होता है. ಇವತ್ತು ನೋಡಿದರೆ ಭಾರತ ದೇಶ ಪ್ರೀತಿಸಲಿಕ್ಕೆ ಬರ್ತದ? ಎಷ್ಟು ಬಡತನ ಇದೆ, ಎಲ್ಲ ಧೂಳು ಮಣ್ಣು ತುಂಬಿದೆ ಅಂತಾರೆ ಬಾಬಾ. ಭಾರತದಲ್ಲಿರೋರು ಯಾರು ದೇವತೆಗಳಂಗೆ ಏನಾದ್ರು ಲಕ್ಷಣ ಕಂಡು ಬರ್ತಾ ಇದೆಯಾ? ಅಥವಾ ಭಾರತ ಭೂಮಿಯಲ್ಲಿ ಏನಾದರೂ ಸ್ವರ್ಗದ ಅವಶೇಷ ಕಾಣ್ತಾ ಇದೆಯಾ? ಒಂದಾರು ಚಿನ್ನದ ಅರಮನೆ ಇರಬೇಕೋ ಬೇಡ? ಯಾವುದೂ ಇಲ್ಲ, ಬರೀ ಧೂಳು ಮಣ್ಣು ತುಂಬಿಬಿಟ್ಟಿದೆ ಅಂತಾರೆ ಬಾಬಾ. ಆದರೂ अपना देश सो अपना ही होता है. ನಮ್ಮ ದೇಶ ನಮ್ಮ ದೇಶನೇ. तो आप सभी की भारत अपना देश
अल्वा। आप सभी आत्मा का अपना देश, ಶರೀರಧಾರಿ ದೇವತಾ ಜೀವನ ಕಾ ಅಪನಾ ದೇಶ. ಮತ್ತೆ ಅದನ್ನು ಹೆಂಗೆ ಹೇಳ್ತಾರೆ ನೋಡ್ರಿ ಬಾಬಾ. ಆತ್ಮ ಕಾ ಅಪನಾ ದೇಶ. ಪರಂಧಾಮದಲ್ಲಿದ್ದಾಗ ಆತ್ಮನ ದೇಶ ಅದು. ಸತ್ಯಯುಗಿ ಭಾರತದಲ್ಲಿದ್ದಾಗ ಶರೀರಧಾರಿ ದೇವತಾ ಜೀವನ ಕಾ ಅಪನಾ ದೇಶ. ಶರೀರಧಾರಿ ದೇವತಾ ಜೀವನದಲ್ಲಿ ನಮ್ಮ ದೇಶ ಯಾವುದು? ಭಾರತ. भारतीय था ना? कितने जन्म भारत भूमि में रहे हो, याद है? ಎಷ್ಟು ಜನ್ಮ ಭಾರತ ಭೂಮಿಯಲ್ಲಿದ್ದೀರಿ? ಹೇಳಿ. ನಾವು ಕೊನೆಯ ಜನ್ಮದಲ್ಲಿ ಭಾರತದಲ್ಲಿ ಇದ್ದೀವಿ ಅಂದರೆ ನಮ್ಮದು ಎಲ್ಲ ಜನ್ಮನೂ ಎಲ್ಲಿರಬೇಕು? ಭಾರತದಲ್ಲೇ. ಕೆಲವರು ಇರ್ತಾರೆ ಹಿಂದೂಗಳಾಗಿದ್ದರೂ ಒಂಥರ ಸ್ಟೈಲ್ ಫಾರಿ ಸ್ಟೈಲ್ ಇರ್ತದೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಇಷ್ಟ ಅವರಿಗೆ. ಎಲ್ಲ ಸ್ಟೈಲ್ ನೋಡಿದರೆ ಏನು ಈಗ ತಾನೇ ವಿದೇಶದಿಂದ ಬಂದಾರ ಅಂತ ತಿಳ್ಕೊಂಬಿಡ್ಬೇಕು. ಅವರು ಒಂದು ಜನ್ಮದಲ್ಲಿ ಅಲ್ಲಿ ಇದ್ದಿರ್ಬೋದಲ್ವಾ? ಎಲ್ಲಿ ಮತ್ತೆ ಯಾಕೆ ಆ ಸಂಸ್ಕಾರ ಬಂತು? ಅದಕ್ಕೆ ಬಾಬಾ ತಿಳಿಸ್ತಾರೆ, ಎಷ್ಟು ಜನ್ಮ ಇದ್ದಿರಿ? 21 जन्म का वर्ष सभी ने बाप से पास प्राप्त किया है. इसलिए 21 जन्म की तो गारंटी है. 21 जन्म ಅಂತೂ ಗ್ಯಾರಂಟಿ ನಾವು ಎಲ್ಲಿಯೇ? ಭಾರತದಲ್ಲೇ. बाद में भी हर एक आत्मा के कई जन्म भारत भूमि ही हुए ही, भारत भूमि में ही हुए ही. ಸತ್ಯ ತ್ರೇತಾಯುಗ ಭಾರತದಲ್ಲಿದ್ದದ್ದು ಮಾತ್ರ ಅಲ್ಲ, ಅನಂತರನು ಅನೇಕ ಜನ್ಮ ಭಾರತ ಭೂಮಿಯಲ್ಲೇ. जो ब्रह्मा बाप के समीप आत्माएं, ब्रह्मा बाप के समान बनने वाली आत्माएं. ಮೊನ್ನೆ ಅಂದಾರೆ ಬಾಬಾ, ಬ್ರಹ್ಮ ಬಾಬನ ಸಮೀಪಾತ್ಮಗಳು, ಸಮಾನ ಆಗುವಂಥ ಆತ್ಮಗಳು. ಓ ಬ್ರಹ್ಮ ಬಾಪಕ್ಕೆ ಸಾಥ್ ಬ್ರಹ್ಮ ಬಾಬನ ಜೊತೆಗೇನೆ. ಹೇಳಿ, ದ್ವಾಪರದಲ್ಲಿ ಬ್ರಹ್ಮ ಬಾಬಾ ಯಾವ ದೇಶದಲ್ಲಿದ್ದರು? ಭಾರತದಲ್ಲಿ ಪೂಜೆ ಶುರು ಮಾಡಿದ್ದೆ ಅವರು. ಸತ್ಯತ್ರೇತಾಯುಗದಲ್ಲಿ ಭಾರತ, ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬಾಬಾ ಹೀರೋ. ಯಾವುದರಲ್ಲಿ? ಭಕ್ತಿ ಮಾಡೋದರಲ್ಲಿ. ಆದ್ದರಿಂದ ನಾವು ಸಮೀಪಾತ್ಮರು, ಸಮಾನ ಆಗುವಂಥ ಆತ್ಮರು. ಬ್ರಹ್ಮ ಬಾಬನ ಜೊತೆಗೆ आपे ही पूज्य, आपे ही पुजारी का पार्ट भी साथ में बजाती है. ನಾವೇ ಪೂಜ್ಯರು, ನಾವೇ ಪೂಜಾರಿಗಳು. ಪೂಜಾರಿಗಳ ದೇಶ ಯಾವುದು? ಭಾರತನೇ. ಯಾವ ದೇಶದಲ್ಲಿ ಪೂಜಾರಿ ಇದ್ದಾರೆ? ನಮ್ಮ ದೇಶದಲ್ಲೇ. ಪೂಜ್ಯರು ಯಾವ ದೇಶದಲ್ಲಿ? ಪೂಜ್ಯ ದೇವತೆಗಳು ನಮ್ಮ ದೇಶದಲ್ಲೇ. ದ್ವಾಪರ ಯುಗಕ್ಕೆ ಪಹಲೆ ಭಕ್ತ ಆಪ್ ಬ್ರಾಹ್ಮಣಾತ್ಮಯೇ ಬಂತಿ ಹೋನ. ದ್ವಾಪರ ಯುಗದಲ್ಲಿ ಪ್ರಥಮವಾಗಿ ಭಕ್ತಿ ಮಾಡುವಂಥವರು ತಾವೇ ಅಲ್ವಾ? ಯಾರು ತಾವೇ ಅಂದರೆ ಬ್ರಹ್ಮ ತಂದೆಯ ಸಮೀಪಾತ್ಮರು, ಬ್ರಹ್ಮ ತಂದೆಯ ಸಮಾನಾಗಿರುವ ಆತ್ಮರು. ಬ್ರಹ್ಮ ತಂದೆ ಪೂಜಾರಿ ಪಾತ್ರ ಮಾಡುವಾಗ ಜೊತೆಗೆ ನಾವು ಸಹಿತ ಪೂಜಾರಿ ಪಾತ್ರವನ್ನು ಅಭಿನಯ ಮಾಡ್ತೀವಿ. ಯಾವ ದೇಶದಲ್ಲಿ? ಭಾರತ ದೇಶ. आदि स्वर्ग में इसी देश के वासी थे. अनेक बार भारत भूमि के देशवासी हो. इसलिए ब्राह्मणों के अलौकिक संसार मधुबन से अति प्यार है. ಅದಕ್ಕೆ ಬ್ರಾಹ್ಮಣ ಮಕ್ಕಳಿಗೆ ಈ ಅಲೌಕಿಕ ಸಂಸಾರದಲ್ಲಿ ಮಧುಬನ ಅಂದರೆ ಅಷ್ಟು ಪ್ರೀತಿ. ಈ ಮಧುಬನ್ ಬ್ರಾಹ್ಮಣೋं का छोटा सा ಸಂಸಾರ है. ಮಧುಬನ ಎನ್ನುವುದು ನಾವು ಬ್ರಾಹ್ಮಣ ಮಕ್ಕಳ ಒಂದು ಸಣ್ಣ ಸಂಸಾರ. ಅನ್ನಿಸ್ತದಲ್ಲ ಮಧುಬನಕ್ಕೆ ಹೋದಾಗ? 100 ಎಕರೆ ಭೂಮಿ ಎಲ್ಲ ಶಾಂತಿವನದಲ್ಲಿ ಎಲ್ಲ ಮರ್ತು ಬಿಟ್ರೆ ಆ ಬಿಲ್ಡಿಂಗ್ ಹೆಸರು, ಆ ಗಲ್ಲಿದ್ದು ಹೆಸರೇನು? ಜ್ಞಾನಗಂಗಾ ಕಾಲನಿ, ಬ್ರಹ್ಮಪುತ್ರ ಕಾಲನಿ, ಆಮೇಲೆ ಜಗದಂಬಾ ಭವನ್, ರಾಜಋಷಿ ಭವನ್,
ನಿರ್ಮಲ್ ಕುಂಜ್, ಪ್ರಕಾಶ್ ಕುಂಜ್, ಶಾಂತಿ ಕುಂಜ್, ಮನಮೋಹಿನಿ ವನ, ಬ್ರಹ್ಮಲೋಕ, ತ್ರಿಲೋಕ, ವೈಕುಂಠ, ಈ ಕಡೆ ಬಂದರೆ ಆನಂದ ಸರೋವರ. ನಮ್ಮ ಸಂಸಾರ ಎಲ್ಲಿ? ಛೋಟಾ ಸಾ ಸಂಸಾರ. बाबा ತಿಳಿಸ್ತಾರೆ मधुबन, ये मधुबन ब्राह्मणों का छोटा सा संसार है. तो ये संसार बहुत अच्छा लगता है ना. ಎಲ್ಲ ನಮಗೆ ಮಧುಬನದ ನೆನಪು ಮಾಡಿಸ್ತಾರೆ ಬಾಬಾ. ಈ ಮಕ್ಕಳು ಶಾಲೆ ಮರ್ತಂಗೆ ಬಾಬನ ಮಕ್ಕಳು ಮಧುಬನ ಮರಿಬೇಡ್ರಿ. ಮತ್ತೆ ಎಲ್ಲ ಓಡಾಡಿದ್ದು ನೆನಪಾಗ್ತಾ ಇದೆಯಾ? ಅಡುಗೆ ಮನೆಗೆ, ರೋಟಿ ಡಿಪಾರ್ಟ್ಮೆಂಟ್ ಎಲ್ಲ ನೆನಪಾಗ್ತಿದೆ ಅಲ್ಲ. बाबा अंतर छोटा सा संसार. तो ये संसार बहुत अच्छा लगता है. यहाँ से जाने को दिल नहीं होती है. ಮಧುಬನಕ್ಕೆ ಹೋಗ್ಬಿಟ್ಟು ಒಂದು 10 ದಿವಸ 15 ದಿವಸ ಸೇವಾದಾರಿಯಾಗಿ ಕುಂತು ಬಿಟ್ರಂತೂ ಹೇಳಿ ಮಧುಕರಣ್ಣ, ವಾಪಸ್ ಧಾರವಾಡ ನೆನಪು ಸಹಿತ ಬರೋಂಗಿಲ್ಲ. ವಾಪಸ್ ಹೋಗಲಿಕ್ಕೆ ದಿಲ್ नहीं होती है. अगर अभी अभी ऑर्डर कर ले मधुबन निवासी बन जाओ तो खुश होंगे ना. ಈಗಲೇ ನಿಮಗೆ ಆರ್ಡ್ರ್ ಮಾಡ್ತೀವಿ, ಮಧುಬನ ನಿವಾಸಿ ಆಗಬೇಡಿ, ಪರ್ಮಿಷನ್ ಕೊಟ್ಬಿಟ್ರು, ಖುಷಿ ಆಯ್ತಾ? या यह संकल्प आएगा कि सेवा कौन करेगा. ಅಯ್ಯೋ, ನಾನು ಮಧುಬನಲ್ಲಿ ಕುಂತು ಬಿಟ್ರೆ ಮತ್ತಲ್ಲಿ ನಮ್ಮೂರಲ್ಲಿ ಸೇವೆ ಯಾರು ಮಾಡೋರು? सेवा के लिए तो जाना ही चाहिए. बाप दादा कहे बैठ जाओ, फिर भी सेवा याद आएगी. ನಿಮ್ಮ ಮನೆ, ಸೇವಾ ಫೀಲ್ಡ್, ಸೆಂಟರು ಎಲ್ಲ ಮರ್ತೆ ಬಿಡಿ, ಕೂತ್ಕೊಂಬಿಡಿ ಮಧುಬನದಲ್ಲಿ. ಏನು ಮಾಡ್ತೀರಿ? ಬಾಬಾ ಹೇಳ್ತಾರೆ ಸೇವಾ ಯಾದ ಆएगी. सेवा कराने वाला कौन है? जो बाप का डायरेक्शन है, बाप का श्रीमत हो, डायरेक्शन हो, उसको उसी रूप में पालन करना, इसको कहते हैं सच्चा ಆಜ್ಞಾಕಾರಿ ಬಚ್ಚ. ಬಾಬಾ ಯಾವಾಗ ಬೇಕಾದ್ರೆ ಡೈರೆಕ್ಷನ್ ಕೊಡಲಿ, ಯಾವ ಶ್ರೀಮತೆ ಬೇಕಾದರೆ ಕೊಡಲಿ, ಅದೇ ರೂಪದಲ್ಲಿ ಅದೇ ಸಮಯದಲ್ಲಿ ನಾವು ಪಾಲನೆ ಮಾಡ್ತೀವಿ ಅಂತಂದರೆ ಅಂಥವರಿಗೆ ಆಜ್ಞಾಕಾರಿ ಬಚ್ಚ. जो बाप का डायरेक्शन हो, बाप का श्रीमत हो, उसको उसी रूप में पालन करना. ಅವನು ಹೆಂಗೆ ಹೇಳಿದಾನೋ ಅದೇ ರೂಪದಲ್ಲಿ ಪಾಲನೆ ಮಾಡಿದರೆ ಅಂಥವರಿಗೆ ಆಜ್ಞಾಕಾರಿ ಮಕ್ಕಳಂತ ಕರೆಯಲಾಗ್ತದೆ. बाप दादा जानते हैं मधुबन में बिठाना है, वहाँ सेवा पर भेजना है. बाप दादा जानते हैं. ಈಗ ನೀವು ಸೇವೆಗೆ ಬಂದಿದ್ದೀರಲ್ಲ, ನಿಮ್ಮನ್ನು ಇಲ್ಲೇ ಕುಳ್ಳಿರಿಸ್ಬೇಕೋ ಅಥವಾ ಕ್ಲಾಸ್ ಆದ ಕೂಡಲೇ ಮನೆಗೆ ಕಳಿಸ್ಬೇಕೋ ಯಾರಿಗೆ ಗೊತ್ತು? ಎಲ್ಲ बाप दादा जानते. ब्राह्मण बच्चों को हर बात में एवर डे रहना. ಸರಿಯಾ? ನೀವಿನ್ನು ಮನೆಗೇನೆ ಹೋಗೋಂಗಿಲ್ಲ. ರೆಡಿಯಾ? घर याद आएगा, सेवा याद आएगा, बच्चे याद आएगा. ಬಾಬಾ ಹೆಂಗೆ ಡೈರೆಕ್ಷನ್ ಕೊಡ್ತಾರೋ ಅದೇ ಪ್ರಕಾರ ನಡೆದು ಬಿಟ್ಟರೆ ಅವರ ಆಜ್ಞಾಕಾರಿ ಬಚ್ಚ. बाबा ತಿಳಿಸ್ತಿದ್ದಾರೆ मधुबन में बिठाना, सेवा पर भेजना. कौन जाने? बाप दादा जानते. ब्राह्मण बच्चों को हर बात में एवर रेडी रहना. अभी अभी जो डायरेक्शन मिले उसमें एवर रेडी रहना. संकल्प मात्र भी मन मत मिक्स ना हो. ಹೇಗೆ ಹೇಳ್ತಾರೆ ಬಾಬಾ ಹಾಗೆ ಸಂಕಲ್ಪದಲ್ಲಿಯೂ ಮನಸ್ಸಿನ ಸಂಕಲ್ಪವನ್ನು ಮಿಕ್ಸ್ ಮಾಡಬೇಡಿ. ಮನಸ್ಸಿನ ಮತನೇ ಬೇಡ. इसको कहते हैं श्रीमत पर चलने वाले श्रेष्ठात्ಮ. ಮೊದಲಂದ್ರು ಸಚ್ಚಾ ಆಜ್ಞಾಕಾರಿ ಬಚ್ಚ, ಈಗಂದ್ರು ಶ್ರೀಮತ್ पर चलने वाली श्रेष्ठ आत्मा. कौन? जो बाप का डायरेक्शन है, जो बाप का श्रीमत हो, उसको उसी रूप में पालन करना. संकल्प मात्र भी मन मत मिक्स ना हो.
इसको कहते हैं श्रीमत पर चलने वाली श्रेष्ठ आत्मा। यह तो जानते हो ना, सेवा का जिम्मेवार बाप दादा है, वह आप हो। ಸೇವೆ ಜವಾಬ್ದಾರಿ ಯಾರ್ದು? ನಂದು ಸೇವಾ ಜವಾಬ್ದಾರಿ ಅಂತೀವೋ ಅಥವಾ ಬಾಬಂದ? इस जिम्मेवारी से तो आप हल्के हो ना। जिम्मेवारी का थोड़ा थोड़ा बोझ है। ಸೇವಾದಾರಿ ಬಾಬಾ ಅಂತಿದ್ದಾರೆ, ಜಿಮ್ಮೆವಾರಿ ಯಾರು? ಬಾಬಾ. ಮಾಡಿಸೋನು ಬಾಬಾ. ಅಥವಾ ಆ ಸೇವಾ ಜವಾಬ್ದಾರಿಯ ಸ್ವಲ್ಪ ಸ್ವಲ್ಪ ಭಾರ ಏನಾದ್ರು ಇದೆಯಾ? इतना बड़ा प्रोग्राम करना है, यह करना है, बोझ तो नहीं समझते हो ना? इतना बड़ा प्रोग्राम करना है, ये करना है, ये सब बच्चों को बांटना है, पैक करना है, बोझ तो नहीं समझते हो ना? करावनहार करा रहा है, करावनहार करा रहा है। करावनहार एक ही बाप है। किसी की भी बुद्धि को टच कर विश्व सेवा का कार्य कराते रहते हैं, कराते रहे हैं और कराते रहेंगे। ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೆ ಇದಕ್ಕೆ ಯಾರಿಗೆ ಯಾವ ರೂಪದಲ್ಲಿ ಸೇವೆ ಮಾಡಬೇಕಂತ ಹೇಳ್ಕೊಂಡು ಬುದ್ಧಿಗೆ ಟಚ್ ಮಾಡಿಸೋನು ಯಾರು? ಶಿವಬಾಬಾ. ಬುದ್ಧಿಗೆ ಟಚ್ ಮಾಡಿಸ್ತಲೂ ಇದ್ದಾರೆ, ಮತ್ತು ಕರಾತೆ ರಹೆಂಗೆ ಮಾಡಿಸ್ತಾ ಇರ್ತಾರೆ. सेवा का भी बोझ नहीं, कराने वाला बाबा है, किसी को भी टच कराएगा। सिर्फ निमित्त बच्चों को इसलिए बनाते जो करेगा सो पाएगा। ಮಕ್ಕಳನ್ನು ನಿಮಿತ್ತ ಮಾಡಲಾಗ್ತದೆ, ಮಾಡಿಸೋನವನು. ಮಕ್ಕಳನ್ನು ನೇಮಕ ಮಾಡಲಾಗ್ತದೆ, ನೇಮಕ ಮಾಡಿಸೋನು ಯಾರು? ಬಾಬಾ. ಹಾಗಾದರೆ ಸೇವೆದು ಎಲ್ಲ ಬೋಜ್ ಯಾರಿಗೆ? ಬಾಬನಿಗೆ. ಜಿಮ್ಮೆವಾರಿ ಯಾರು? ಬಾಬಾ. ನಾವು ಯಾರು? ನಾವು ನಿಮಿತ್ತರಷ್ಟೇ. ಹಿಂಗೆ ಮಾಡು, ಹಿಂಗೆ ಮಾಡು, ಈ ರೀತಿ ಶ್ರೀಮತದ ಪ್ರಕಾರ ನಡಿ. ಅವನು ಡೈರೆಕ್ಷನ್ ಕೊಟ್ಟಿದ್ದಾನೆ, ಶ್ರೀಮತ ಕೊಟ್ಟಿದ್ದಾನೆ, ಅವನು ಹೇಳಿದಂಗೆ ನಡೆಯೋದಷ್ಟೇ ನನ್ನ ಕೆಲಸ. ಯಾರಿಗಾರು ಟಚ್ ಮಾಡಿಸ್ಬೋದು, ಯಾರಿಗಾದರೂ ಅವನು ಸೇವೆ ಮಾಡಿಸ್ಬೋದು. ಯಾಕೆ, ಹೇಗೆ, ಏನು, ಯಾವ ಸಂಕಲ್ಪನೂ ಮಿಕ್ಸ್ ಆಗಬಾರ್ದು, ಯಾವ ಬೋಜು ಬೇಡ. ಜಿಮ್ಮೆವಾರ್ ಕರಾವನಹಾರ ಬಾಪಕ್ಕೂ ಮಾಡಿಸುವಂತಹ ತಂದೆಗೆ ಜವಾಬ್ದಾರಿ ವಿನಃ ನೇಮಕ ಮಾಡಿದ ಮಕ್ಕಳಿಗೆ ಏನಿಲ್ಲ, ನಿಮಿತ್ತರಿಗೆ ಬೋಜಿಲ್ಲ. ಸಿರ್ಫ್ ನಿಮಿತ್ತ ಇಸ್ಲಿಯೇ ಬನಾತೆ. ಆದ್ದರಿಂದ ನಮ್ಮನ್ನು ನಿಮಿತ್ತ ಮಾಡಿರೋದ್ರಿಂದ ನಾವು ನಿಷ್ಠೆಯಿಂದ ಆಜ್ಞಾಕಾರಿ ಮಗುವಾಗಿ ಯಾವುದೇ ಮನ್ಮತ ಮಿಕ್ಸ್ ಮಾಡದೆ ಅವನು ಹೇಳಿದಂತೆ ಶ್ರೀಮತದ ಪ್ರಕಾರ ನಡೀತಾ ಸೇವೆಯ ಜವಾಬ್ದಾರಿ ಬಾಬನಿಗೆ ಕೊಟ್ಟು ನಾನು ನಿಮಿತ್ತ ಅಂತ ತಿಳ್ಕೊಂಡು ನಾವು ಸೇವೆ ಮಾಡ್ತಾ ಹೋದರೆ ಜೋ ಕರೆಗ ಸೋ ಪಾಯೇಗ. ಯಾರು ಕರೆಕ್ಟ್ ನಿಷ್ಠೆಯಿಂದ ಬಾಬಾ ಹೇಳ್ದಂಗೆ ನಾನು ನಡೀತೀನಿ ಅಂತ ನಾವು ಮಾಡ್ಕೊಂಡು ಹೋದರೆ ಯಾರು ಮಾಡ್ತಾರೋ ಅವರು ಪಡ್ಕೋತಾರೆ. ಪಾನೆ ವಾಲೆ ಬಚ್ಚೆ ಹಿ, ಬಾಪಕೋ ಪಾನ ನಹೀ ಹೈ. ಪ್ರಾರಬ್ಧ ಪಡೆಯುವುದು, ಸೇವೆಯ ಫಲದ ಅನುಭವ ಮಾಡೋದು, ಇದು ನಾವು ಆತ್ಮಗಳ ಕೆಲಸ. निमित्त बच्चों को बनाते हैं। साकार रूप में भी सेवा कराने का कार्य देखा ना. ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯೂ ಸಹ ಸೇವೆ ಮಾಡುವಂಥ ಕಾರ್ಯವನ್ನು ನೋಡಿದಿರಲ್ವ. ಅವ್ಯಕ್ತ रूप में भी करावनहार बाप अव्यक्त ब्रह्मा द्वारा भी कैसे सेवा करा रहा है, ये भी देख रहे हो ना. ಬ್ರಹ್ಮ ಬಾಬಾ ಇದ್ದಾಗ ಹೇಗೆ ಸೇವೆ ಮಾಡಿಸ್ತಿದ್ರು ತಾವು ಕಣ್ಣಾರೆ ನೋಡಿದಿರಲ್ವ. ಈಗ ಅವ್ಯಕ್ತ ರೂಪದಲ್ಲಿ ಸಹ ಕರಾವನಹಾರ ಬಾಬಾ ಅವ್ಯಕ್ತ ಬ್ರಹ್ಮನ ಮೂಲಕ ಯಾವ ರೀತಿ ಸೇವೆ ಮಾಡ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೀರಲ್ವಾ. ಅವ್ಯಕ್ತ ಸೇವಾ ಕಿ ಗತಿ ಔರ್ ಬಿ ತೀವ್ರ ಗತಿ ಹೈ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಕ್ಕಿಂತಲೂ ಅವ್ಯಕ್ತ ರೂಪದಲ್ಲಿ ಬಾಬಾ ಮಾಡಿದಂಥ ಸೇವೆ ಸಾಕಾರಕ್ಕಿಂತಲೂ ಅತಿ ತೀವ್ರ ಗತಿ. कराने वाला करा रहा है. आप
ಮತ್ತೇನು? ಅವನು ಸೂತ್ರಧಾರ, ನಾವು ಕಟ್ಟುಪುತಲಿ ಕೆ ಸಮಾನ ನಾಚ್ ರಹೆ ಹೋ. ನಾವು ಈ ಗೊಂಬೆಗಳಿರ್ತಾವಲ್ಲ, ಸೂತ್ರ ಗೊಂಬೆಗಳು, ದಾರ ಅವನ ಕೈಯಲ್ಲಿ ಇರ್ತದೆ. ಅವನು ಹೆಂಗೆ ಕುಣಿಸ್ತಾನೋ ಹಾಗೆ ಕುಣಿಯುವಂಥ ಕಟ್ಟುಪುತಲಿ ನಾವು. ಆದ್ದರಿಂದ ನಿಶ್ಚಿಂತ ಇರಿ, ಎಷ್ಟು ಬೇಕಷ್ಟು ಸೇವೆ ಇರಲಿ. ಮಾಡಿಸೋನು ಅವನು, ಕುಣಿಸೋನು ಅವನು. यह सेवा भी एक खेल है. कराने वाला करा रहा है, आप निमित्त बन एक एक कदम का पदम गुಣ ಪ್ರಾರಬ್ಧ ಬನಾ ರಹೆ ಹೋ. ಮಾಡಿಸೋನು ಮಾಡಿಸ್ತಾ ಇರ್ತಾನೆ, ಕುಣಿಸೋನು ಕುಣಿಸ್ತಾ ಇರ್ತಾನೆ. ಇದೊಂದು ಆಟ ಅಂತಾರೆ ಬಾಬಾ. तो बोझ किसके ऊपर? कराने वाले पर व करने वाले पर. कराने वाले पर. बाप तो जानते ही ये भी बोझ नहीं. आप बोझ कहते हो तो बाप भी बोझ शब्द कहते हैं. बाप के लिए तो सब हुआ ही पड़ा है. बोझ नहीं, बाप के लिए सब हुआ ही पड़ा. सिर्फ जैसे लकीर खींच जाती है ना, लकीर खींचना बड़ी बात लगती है क्या? ಒಂದು ಹಿಂಗೆ ಗೆರೆ ಎಳೆಯೋದಪ್ಪ, ಏನು ದೊಡ್ಡ ಮಾತದು? ಬಾಬನಿಗೆ ಏನು ಮಾಡಿಸೋದಂದರೆ ಒಂದು ಗೆರೆ ಎಳ್ದಂಗೆ. तो ऐसे बाप दादा सेवा कराते. सेवा भी इतनी सहज है जैसे एक लकीर खींचना. रिपीट कर रहे हैं, निमित्त खेल कर रहे हैं. ಸೇವಾ ಅಂದರೆ ಒಂದು ಗೆರೆ ಎಳೆದಂಗೆ. ಸೇವಾ ಅಂದರೆ ಜಸ್ಟ್ ಇದು ರಿಪೀಟ್ ಆಗ್ತಾ ಇದೆ. ಹುವಾ ಹಿ ಪಡಾ ಹೈ, ನಿಮಿತ್ತ ಖೇಲ್ ಕರ್ ರಹೆ ಹೇ. ಕೇವಲ ನಾನು ನಿಮಿತ್ತಾಗಿ ಆಟ ಆಡ್ತಾ ಇದ್ದೀನಿ. ಸೇವೆ ಅಂದ್ರೇನು? ನಿಮಿತ್ತಾಗಿ ಆಟ ಆಡ್ತಾ ಇದ್ದೀನಿ. ಜೈಸೆ ಮಾಯಾ ಕಿ ವಿಘ್ನ ಖೇಲ್ ಹೈ, तो सेवा भी मेहनत नहीं लेकिन खेल है. ಮಾಯೆಯ ವಿಘ್ನನೂ ಸಹಿತ ಅದು ಆಟ. ಸೇವೆನೂ ಸಹ ಒಂದು ಆಟ ಇದ್ದಂತೆ. ಆಟದಲ್ಲಿ ಮೆಹನತ್ ನಹಿ. ಐಸೆ ಸಮझने से सेवा में सदा ही रिफ्रेशमेंट अनुभव करेंगे. ಸೇವಾ ಅಂದರೆ ರಿಫ್ರೆಶ್ಮೆಂಟ್, ಸೇವಾ ಅಂದರೆ ಆಟ. ಸೇವಾ ಜೈಸೆ ಕೊಯ್ ಖೇಲ್ ಕಿಸ್ಲಿಯೇ ಕರ್ತೆ. ಎಲ್ಲರೂ ಆಟ ಆಡ್ಲಿಕ್ಕೆ ಯಾಕೆ ಹೋಗ್ತಾರೆ ಹೇಳಿ? ಕೆಲವರು ಬೆಳಿಗ್ಗೆ ಬೆಳಿಗ್ಗೆ ಕ್ರಿಕೆಟ್ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಯಾಕೆ? तकने के लिए नहीं, रिफ्रेश होने के लिए खेल करते हैं. ಸುಸ್ತಾಗ್ಲಿಕ್ಕೋಸ್ಕರ, ದಣಿವಾಗಲಿ ಅಂತ ಅಲ್ಲ, ರಿಫ್ರೆಶ್ ಆಗಲಿಕ್ಕೋಸ್ಕರ ಆಟ ಆಡ್ಲಿಕ್ಕೆ ಹೋಗ್ತಾರೆ. चाहे कितना भी बड़ा कार्य हो, लेकिन ऐसा ही अनुभव करेंगे जैसे खेल करने से रिफ्रेश हो जाते. ಎಂಥ ದೊಡ್ಡ ಪ್ರೋಗ್ರಾಮ್ ಇರ್ಬೋದು, ಆದರೆ ಇದನ್ನು ಆಟ ಅಂತ ತಿಳ್ಕೊಂಡ್ರೆ ನಾವು ಏನಾಗ್ತೀವಿ? ರಿಫ್ರೆಶ್ ಆಗ್ತೀವಿ. ಆದ್ದರಿಂದ ಸೇವೆ ಎನ್ನುವುದು ಸದಾ ರಿಫ್ರೆಶ್ಮೆಂಟಿನ ಅನುಭವ ಮಾಡಿಸ್ತದೆ. ಸೇವಾ ಅಂದರೆ ಖೇಲ್ ಅಂತ ಅನುಭವ ಆಗ್ತದೆ. ಆದರೆ ಹಿಂದೆ ನಮ್ಮ ಸ್ಥಿತಿಯಲ್ಲಿ ಏನಿರಬೇಕು? ಮಾಡಿಸುವವನು ಬಾಬಾ, ನಾನು ಕೇವಲ ನಿಮಿತ್ತ. ಅವನು ಹೆಂಗೆ ಡೈರೆಕ್ಷನ್ ಕೊಡ್ತಾನೋ, ಹೆಂಗೆ ಶ್ರೀಮತ ಕೊಡ್ತಾನೋ, ಮನ್ಮತವನ್ನು ಮಿಕ್ಸ್ ಮಾಡದೆ ಅವನು ಯಾವ ದೃಷ್ಟಿಕೋನದಿಂದ ಹೇಳಿದಾನೋ ಅದೇ ರೀತಿ ನಾವು ನಡ್ಕೋಬೇಕು ಅಲ್ವಾ? ಏನಂದ್ರು ಬಾಬಾ? ಡೈರೆಕ್ಷನ್ ಏನಿದೆ, ಶ್ರೀಮತಿ ಏನಿದೆ, ಉಸಿ ರೂಪಮೇ ಪಾಲನ ಕರ್ನ. ಆ ರೀತಿ ಆಜ್ಞಾಕಾರಿ ಮಕ್ಕಳಾಗಿದ್ದುಕೊಂಡು ಸಂಕಲ್ಪದಲ್ಲಿಯೂ ಮನ್ಮತವನ್ನು ಮಿಕ್ಸ್ ಮಾಡದೆ ಶ್ರೀಮತದ ಪ್ರಕಾರ ನಡೆಯುವ ಶ್ರೇಷ್ಠ ಆತ್ಮಗಳಾಗಿ ನಾವು ಸೇವಾದಾರಿಯಾದರೆ ಕುಚ್ ಬಿ ಬೋಜ್ ನಹಿ, ಸ್ವಲ್ಪನೂ ಸಹಿತ ನಮಗೆ ಭಾರ ಇಲ್ಲ, ಹಲ್ಕಾಗಿರ್ತೀವಿ. ಬಾಬನೇ ಮಾಡಿಸುವವನು, ನಾವು ಕೇವಲ ನಿಮಿತ್ತ ಮಾತ್ರ. ನಾವು ಜಸ್ಟ್ ಕಟ್ಟುಪುತ್ತಲಿ ತರಹ ಇರ್ತೀವಿ. ಬೋಜ್ ಕಿಸ್ಕೆ ऊपर?
ಕರಾನೆ ವಾಲಿಕೆ ಊಪರ್. ಆದ್ದರಿಂದ ಇದನ್ನು ಖೇಲ್ ಅಂತ ತಿಳ್ಕೊಳ್ಳಿ. ಖೇಲ್ ಅಂದರೆ ರಿಫ್ರೆಶ್ಮೆಂಟಿಗೋಸ್ಕರ ಆಟ ಆಡ್ತಾರೆ. ಚಾಹೆ ಕಿತ್ನಾ ಭಿ ತಕಾನೆ ವಾಲ ಖೇಲ್ ಹೋ, ಖೇಲ್ ಸಮझने से ಥಕಾವಟ್ ನಹೀ ಹೋತಿ. ಎಷ್ಟು ಸುಸ್ತಾಗುವಂಥ ಆಟ ಇರ್ಬೋದು, ಆದರೆ ಇದು ಆಟ ಅಂತ ತಿಳ್ಕೊಳ್ಳೋದ್ರಿಂದ ಸುಸ್ತು ಅನ್ಸಂಗಿಲ್ಲ. ಆಟ ಆಡುವಾಗ ಹೆಂಗೆ ಆಟ ಆಡ್ತೀವಿ? ದಿಲ್ ಕಿ ರುಚಿ ಸೆ. ನೋಡಿ, ಸೇವೆ ಮಾಡುವಾಗ ಯಾವ ರೀತಿ ನಮ್ಮ ಸ್ಥಿತಿ ಇರಬೇಕು? ಒಂದು, ಆಜ್ಞಾಕಾರಿಯಾಗಿರಬೇಕು. ಎರಡನೇದು, ಮನ್ಮತ ಮಿಕ್ಸ್ ಮಾಡಬಾರ್ದು. ನೆಕ್ಸ್ಟ್, ಮಾಡಿಸುವವನು ಬಾಬಾ, ನಾನು ಕೇವಲ ನಿಮಿತ್ತ, ನಾನು ಕಟ್ಟುಪುತ್ತಲಿ ಥರ. ಅವನು ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾ ಹೋಗೋದು. ಆಮೇಲೆ ಅದನ್ನು ಸೇವಾ ಅಂದರೆ ಆಟ ಅಂತ ತಿಳ್ಕೊಂಬಿಡ್ಬೇಕು. ಸೇವಾ ಅಂದ್ರೇನು? ಆಟ. ಆಟ ಅಂತ ತಿಳ್ಕೊಳ್ಳೋದ್ರಿಂದ ದಿಲ್ಕಿ ರುಚಿ ಸೆ, ಹೃದಯ ತುಂಬಿ ಮನಪೂರ್ವಕವಾಗಿ ಸೇವೆ ಮಾಡಬೇಕು. ಹೃದಯ ತುಂಬಿ ಸೇವೆ ಮಾಡಬೇಕು. ಚಾಹೆ खेल में कितना भी हार्ड वर्क करना पड़े, वो भी मनोरंजन लगता. ಸೇವೆ ಹಾರ್ಡ್ ವರ್ಕ್ ಅನ್ನಿಸ್ಬೋದು, ಆದರೂ ಮನೋರಂಜನೆ. ಹೇಳಿ, ಯಾವ ಆಟದಲ್ಲಿ ಭಾಳ ಫೈಟಿಂಗ್ ಇರ್ತದೆ? ಸುಸ್ತಾಗೋದು ಯಾವಾಗ? ಕಬಡ್ಡಿಯಾ? ಮತ್ತು ಬಾಲ್ ಒಂದು ದುಡ್ಕೊಂಡು ಹೋಗ್ತಾರಲ್ಲ, ಅದು ಒಂದು ಕ್ಷಣ ನಿಲ್ಲದೆ ಓಡ್ತಾ ಇರ್ತಾರೆ. ಮತ್ತು ಇದು ಜೋರು ಇರ್ತದೆ. ಯಾವುದು? ವಾಲಿಬಾಲ್ನೂ ಓಕೆ, ಕ್ರಿಕೆಟೂ ಎಲ್ಲೋ ಬೀಳ್ತದೆ ಬಾಲು, ಮತ್ತೆ ಗುಡುಗುಡು ಏನು ಮಾಡಬೇಕು? ಓಡಬೇಕು, ತಂದು ಕೊಡಬೇಕು. ಇವನು ಬಾಬಾ ಅಂತಾರೆ ಸೇವೆನೂ ಸಹಿತ ಹಾರ್ಡ್ ವರ್ಕ್ ಇರ್ತದೆ, ಲೇಕಿನ್ ಮನೋರಂಜನೆ ಲಗ್ತಾ. ಯಾಕೆ? ಅಪ್ಪನಿ ದಿಲ್ಸೆ ಕರ್ತೆ ಹೇನಾ. ಎಂಥ ಹಾರ್ಡ್ ವರ್ಕ್ ಇದ್ದರೂ ಅದು ಮನೋರಂಜನೆ ಅನ್ನಿಸ್ತದೆ. ಯಾಕೆಂದರೆ ಹೃದಯ ತುಂಬಿ ಮಾಡ್ತೀವಲ್ಲ. ಅವರು ಕೊಯ್ ಲೌಕಿಕ ಕಾರ್ಯ ಬೋಜ್ ಮೀಸಲು ಹೋತಾ, ನಿರ್ವಾಹ ಅರ್ಥ ಕರ್ನಾ ಹಿ ಪಡೇಗ. ಲೌಕಿಕದ ಕೆಲಸ ನಿರ್ವಾಹ ಇಲ್ಲ, ಮಾಡಲೇಬೇಕು ನಾನು ಅಂತ ಏನೋ ಒಂದು ಒತ್ತಾಯಕ್ಕೆ ಕಟ್ಟು ಬಿದ್ದು ಮಾಡಿದರೆ ಹೆಂಗಿರ್ತದೆ? ಒತ್ತಾಯಕ್ಕೆ ಕಟ್ಟು ಬಿದ್ದು ಮಾಡಿದರೆ ಹೆಂಗಿರ್ತದೆ? ಅಥವಾ ರುಚಿಸೆ ಮಾಡಿದರೆ ಹೇಗಿರ್ತದೆ? ದಿಲ್ಸೆ ಮಾಡಿದರೆ ಹೇಗಿರ್ತದೆ? ಈಗ ಇಲ್ಲಿ ಪ್ಯಾಕೆಟ್ ಮಾಡಲಿಕ್ಕೆ ಬನ್ನಿ ಅಂತ ಕರಿತೀವಿ. ನೀವೇನಾದ್ರು ಜೋರು ಮಾಡಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರಲೇಬೇಕು ಅಂದರೆ ಹೆಂಗಾಗ್ತದೆ? ಕಟ್ಟಿ ಹಾಕಿ ಮಾಡಿದರೆ ಏನು? ಇವರೆಲ್ಲ ಸೇವಾದಾರಿಗಳು ದಿಲ್ಸೆ ಬಂದವರಲ್ವಾ? ಹೃದಯ ತುಂಬಿ ಬಂದಿರೋ ಇಲ್ಲೋ, ರುಚಿಯಿಂದ ಬಂದಿರೋ ಇಲ್ಲೋ, ಆವಾಗ ಅದು ಆಟ ಅನ್ನಿಸ್ತದೆ. ಬಾಬಾ ತಿಳಿಸ್ತಾರೆ, ಚಾಹೆ ಡ್ಯೂಟಿ ಸಮझ ಕರ್ತೆ ಅಥವಾ ನಿರ್ವಾಹ ಇಲ್ಲದೆ ಮಾಡಲೇಬೇಕು ಅಂತ ಮಾಡಿದರೆ, ಡ್ಯೂಟಿ ಅಂತ ತಿಳ್ಕೊಂಡು ಮಾಡಿದರೆ ಮೆಹನತ್ ಲಗ್ತಿ ಹೇ. ಡ್ಯೂಟಿ ಅನ್ನಬಾರ್ದು ಸೇವೆಗೆ. ಯಾವಾಗಲೂ ಡ್ಯೂಟಿ ಅಂದರೆ ಮೆಹನತ್ ಲಗ್ತಿ ಹೇ. ಕೇಲ್ ಸಮझना. ಕೇಲ್ ಅಂತ ತಿಳ್ಕೊಂಡ್ರೆ ರುಚಿ ಸೆ ಕೇಳ್ತೆ ಹೇ, ಕೇಲ್ ಅಂದರೆ ದಿಲ್ ಸೆ ಕರ್ತೆ ಹೇ. ಬಾಬಾ ಅಂತಾರೆ ಡ್ಯೂಟಿ ಅಂತ ತಿಳ್ಕೊಂಡ್ರೆ ನಿರ್ವಾಹ ಇಲ್ಲ, ಬೇರೆ ಗತಿಯೇ ಇಲ್ಲ, ನಾನೇ ಮಾಡಬೇಕ್ರಿ ಅಂದರೆ ಹೆಂಗಿರ್ತದೆ? बाबा अंतर मेहनत लगती है, चाहे शारीरिक मेहनत चाहे बुद्धि की मेहनत का काम है, लेकिन ड्यूटी समझ करने से थकावट अनुभव करेगी. ड्यूटी ಅಂತ ಅನ್ನುವಂಗಿಲ್ಲ. ಡ್ಯೂಟಿ ಅಂತ ತಿಳ್ಕೊಂಡ್ರೆ ಥಕಾವಟ್, ಡ್ಯೂಟಿ ಅಂತ ತಿಳ್ಕೊಂಡ್ರೆ ಮೆಹನತ್. ಬಾಬಾ ಅಂತಾರೆ ಶಾರೀರಿಕ ಮೆಹನತ್ ಇರ್ಬೋದು, ಬುದ್ಧಿಗೂ ಮೆಹನತ್ತಿನ ಕಾಮ್ ಇರ್ಬೋದು. क्योंकि वो दिल की खुशी से नहीं करते. ಡ್ಯೂಟಿ ಅಂತಂದರೆ ಹೃದಯ ತುಂಬಿ ಕೆಲಸ ಮಾಡೋಂಗಿಲ್ಲ, ನಿರ್ವಾಹ ಇಲ್ಲ, ನಾನೇ ಮಾಡಬೇಕಾಗಿದೆ ರೀ ಅನ್ನುವಾಗಲೂ ಏನಿರಂಗಿಲ್ಲ, ಖುಷಿ ಇರಂಗಿಲ್ಲ, ದಿಲ್ಲಿರಂಗಿಲ್ಲ. ಆದ್ದರಿಂದ ಜೋ ಮನಕ್ಕೆ ಉಮಂಗ್ ಸೆ ಖುಷಿ ಸೆ ಕಾರ್ಯ ಕಿಯಾ ಜಾತಾ ಹೈ. ನೋಡಿ, ಸೇವೆ ಮಾಡಬೇಕಾದ್ರೆ ಹೆಂಗಿರಬೇಕು, ಸ್ಥಿತಿ ಹೆಂಗಿರಬೇಕು?
ಏನಂತ ತಿಳ್ಕೊಂಡು ಮಾಡಬೇಕು, ನಾನು ನಿಮಿತ್ತ, ಕರಾವನಹಾರ್ ಬಾಬಾ, ನಾನು ಕೇವಲ ಕಟ್ಟುಪುತ್ತಲಿ. ಅವನಿಗೆ ಆಜ್ಞಾಕಾರಿಯಾಗಿ ಪ್ರತಿ ಯಾವುದೇ ಮನ್ಮತ್ವವನ್ನು ಮಿಕ್ಸ್ ಮಾಡದೆ ಹಾಗೆ ಇರುವುದು ಮಾತ್ರ ಅಲ್ಲ, ಸೇವೆಯನ್ನು ಆಟ ಅಂತ ತಿಳ್ಕೊಂಬಿಡಬೇಕು. ರುಚಿಯಿಂದ ಸೇವೆ ಮಾಡಬೇಕು, ಹೃದಯ ತುಂಬಿ ಸೇವೆ ಮಾಡಬೇಕು, ಉಮಂಗಿನಿಂದ ಮಾಡಬೇಕು. ಮನಕ್ಕೆ ಉಮಂಗ್ ಸೆ, ಮನಕ್ಕೆ ಖುಷಿ ಸೆ ಸೇವಾ ಕಿಯಾ ಜಾತಾ ಹೈ, ಉಸ್ಮೇ ಥಕಾವಟ್ ಭಿ ನಹಿ, ಬೋझ ಭಿ ನಹಿ. ಈ ರೀತಿ ಸೇವೆ ಮಾಡಿದರೆ ಎಷ್ಟು ಬೇಕಾದ್ರೂ ಮಾಡೋಣ, ಏನು ಅನ್ಸಂಗಿಲ್ಲ, ದಣಿವೂ ಅನ್ಸಂಗಿಲ್ಲ. ಎರಡನೇದಾಗಿ ಎಷ್ಟು ಮಾಡಬೇಕಪ್ಪ ಕೆಲಸ ಅಂತ ನಮಗೆ ಅನಿಸೋದಿಲ್ಲ. कहाँ कहाँ बच्चों के ऊपर सेवा के हिसाब से ज़्यादा कार्य भी आ जाता. ಕೆಲವು ಮಕ್ಕಳ ಮೇಲೆ ಸೇವೆಯ ಲೆಕ್ಕದಿಂದ ಕೆಲವೊಮ್ಮೆ ಓವರ್ ಕೆಲಸ ಬರ್ಬೋದು, ಜಾಸ್ತಿ ಕೆಲಸ ಬರ್ಬೋದು. ಏನು ಮಾಡೋಣ? हाँ, इसलिए कभी कभी थकावट फील भी होता है. ತಮಗೆ ಮೊದಲೇ ಹೇಳಿವಿ, ಅವನಿಗೆ ದೇಹ ಇಲ್ಲ, ಆದರೆ ದೇಹ ಕಟ್ಕೊಂಡವ್ರದ್ದು ಎಲ್ಲ ಕತೆ ಗೊತ್ತು ಅವನಿಗೆ. ಕೆಲವೊಮ್ಮೆ ಓವರ್ ವರ್ಕ್, ಥಕಾವಟ್ ಫೀಲ್ ಆಗ್ಬೋದು. बाप दादा देखते कई बच्चे अथक बन सेवा करने के उमंग उत्साह में भी रहते. ಕೆಲವರಿಗೆ ಓವರ್ ವರ್ಕ್ ಆದ ಕೂಡಲೇ ಸುಸ್ತಿನ ಫೀಲ್ ಆಗ್ತದೆ. ಇನ್ನು ಕೆಲವರು ಬಾಬಾ ನೋಡ್ತಾರೆ, ಅತಕ್ ಬನ್, ದಣಿವಿಲ್ಲದ ಕೆಲಸಗಾರರು, ದಣಿವೇ ಇಲ್ಲ, ಉಮಂಗ್ ಉತ್ಸಾಹನೇ ಉಮಂಗ್ ಉತ್ಸಾಹ. फिर भी हिम्मत रख आगे बढ़ रहे हैं. यह देख बाबा हर्षित भी होते. फिर भी सदा बुद्धि को हल्का जरूर रखो. ಆದರೂ ನಿಮ್ಮ ಬುದ್ಧಿಯನ್ನು ಹಗುರ ಇಟ್ಕೊಳ್ಳಿ, ಓವರ್ಲೋಡ್ ಮಾಡ್ಕೋಬೇಡಿ. ಮತ್ತೆ ಸ್ವಲ್ಪ ಏನು ಮಾಡ್ಕೊಳ್ಳಿ, ಬುದ್ಧಿಯನ್ನು ಹಗುರವಾಗಿ ಇಟ್ಕೊಳ್ಳಿ. बाप दादा बच्चों के सब प्लान प्रोग्राम वतन में बैठे भी देखते रहते. ನಿಮ್ಮ ಪ್ಲ್ಯಾನು ಪ್ರೋಗ್ರಾಮು ಎಲ್ಲವನ್ನು ನೋಡ್ತಾ ಇದ್ದಾನೆ ಬಾಬಾ. ಏನು ಮಾಡ್ತಿದ್ದಾರೆ ಮಕ್ಕಳು? हर एक बच्चे की याद और सेवा का रिकॉर्ड बाप दादा के पास हर समय का रहता. जैसे आपकी दुनिया में रिकॉर्ड रखने के कई साधन है ना, ನೆನಪು ಮತ್ತು ಸೇವೆ, ಇದನ್ನು ರೆಕಾರ್ಡ್ ನೋಡ್ತಿದ್ದಾರೆ ಬಾಬಾ. ಸೇವೆ ಓಕೆ ಮಾಡ್ತಿದ್ದಾರೆ ಮಕ್ಕಳು, ಜೊತೆಗೆ ತಂದೆ ನೆನಪು ಹೇಗಿದೆ? बाप के पास साइंस के साधनों से भी रिफाइन साधन है. रिकॉर्ड रखने के लिए कई साधन है ना. ತಂದೆಯ ಹತ್ತಿರನೂ ಸಹಿತ ವಿಜ್ಞಾನದ ಅನೇಕ ರಿಫೈನ್ ಆದಂಥ ಸಾಧನಗಳಿವೆ. ಸ್ವತಃ ಕಾರ್ಯಕರ್ತೆ ರಹತೆ. ಸಾಧನಗಳನ್ನ ಎಷ್ಟೋ ಬಳಸ್ತೀವಿ, ಅದು ಸ್ವತಃ ಕೆಲಸ ಮಾಡ್ತದೆ. ಮೊದಲೆಲ್ಲ ಕ್ಯಾಂಡಲ್ ಇಟ್ಕೊಂಡು ಹಿಂಗೆ ಮಾಡ್ತಿದ್ದೆವು. ಈಗೊಂದು ವಿಜ್ಞಾನದ ಸಾಧನ ಇದೆ, ಯಾವುದು? ಹಿಂಗೆ ಒತ್ತದು. ಈಗ ಇನ್ನೊಂದು ಮಿಷನ್ ಬಂದಿದೆ, ಏನಿಲ್ಲ ಹಿಂಗೆ ಮಾಡಿಬಿಟ್ರೆ ಸಾಕು. ವಿಜ್ಞಾನದ ಸಾಧನಗಳು ಎಲ್ಲ ಹೆಲ್ಪ್ ಮಾಡ್ತದೆ, ಅದು ಸ್ವತಃ ಕಾರ್ಯ ಮಾಡ್ತದೆ. ಜೈಸೆ ಸೈನ್ಸ್ ಕೆ ಸಾಧನ ಜೋ ಬಿ ಕಾರ್ಯ ಕರ್ತೆ ಓ ಲೈಟ್ ಕೆ ಆಧಾರ ಸೆ ಕರ್ತೆ. ಅದಕ್ಕೆ ಕರೆಂಟ್ ಬೇಕೋ ಬೇಡ? ಈಗ ತಂದ ಮಿಷನಿಗೆ ಕರೆಂಟ್ ಬೇಕೋ ಬೇಡ? ಇದಕ್ಕೂ ಕರೆಂಟ್ ಬೇಕಾ? ಈಗ ತಂದ ಮಿಷನಿಗೂ ಕರೆಂಟ್ ಬೇಕು. ಸರಿ, ಲೈಟಿನ ಆಧಾರದಿಂದ ಅದು ನಡೀತದೆ. ಸೂಕ್ಷ್ಮ ವತಂತ ಹೈ ಲೈಟ್ ಕಾ, ಸಾಕಾರ ವತನ್ ಕಿ ಲೈಟ್ ಕಿ ಸಾಧನ ಫಿರ್ ಬಿ ಪ್ರಕೃತಿ ಕೆ ಸಾಧನೆ. ಇದು ಲೈಟಿನ ಸಾಧನದಿಂದ ಮಾಡ್ತೀವಿ, ಎಷ್ಟಂದರೂ ಇದು ಸಾಕಾರ ಪ್ರಕೃತಿಯ ಸಾಧನ. ಸೂಕ್ಷ್ಮವತನ ಅದು ಬೆಳಕಿನ ಜಗತ್ತು. ಬಾಬಾ ತಿಳಿಸ್ತಾರೆ, ಲೇಕಿನ್ ಅವ್ಯಕ್ತ ವತನಕ್ಕೆ ಸಾಧನ ಪ್ರಕೃತಿಗೆ ನಹಿ. ಅವ್ಯಕ್ತ ವತನದಲ್ಲಿ ನಾವೆಲ್ಲ ಡಬಲ್ ಲೈಟ್, ಅದು ಪ್ರಕೃತಿಯ ಲೈಟ್ ಅಲ್ಲ. ನಾವಿಲ್ಲಿ ಸೇವೆಗೋಸ್ಕರ ಬಳಸುವಂಥ ಸಾಧನಗಳು ಪ್ರಕೃತಿಯ ಲೈಟ್. ಆಪ ಪ್ರಕೃತಿ ಅವರು ಪ್ರಕೃತಿ ರೂಪ ಬದಲ್ತಿ ಹೈ. ಪ್ರಕೃತಿಯ ರೂಪ ಬದಲಾಗ್ತದೆ. ಮೊದಲು ಪ್ರಕೃತಿ ಸತೋ ಇತ್ತು, ರಜೋ ಬಂತು, ತಮೋಕ್ಕೆ ಪರಿವರ್ತನೆ ಆಯಿತು. ಈ ಸಮಯದಲ್ಲಿ ತಮೋಗುಣಿ ಪ್ರಕೃತಿ. इसलिए ये साधन आज चलेंगे कल नहीं चलेगा. ಪ್ರಕೃತಿಯ ಸಾಧನಗಳು ಇವತ್ತು ನಡೀತದೆ, ಕರೆಂಟ್ ಹೋಯ್ತಂದರೆ
ಅದು ನಡೆಯಂಗಿಲ್ಲ. ಲೇಕಿನ್ ಅವ್ಯಕ್ತ ವತನಕ್ಕೆ ಅವ್ಯಕ್ತ ವತನದ ಲೈಟ್ बाबा अंतर प्रकृति से परे, इसलिए वो परिवर्तन में नहीं आते. जब चाहो जैसे चाहो सूक्ष्म साधन सदा ही अपना कार्य करते रहते हैं. ನಿಮ್ಮದು ಒಳಗಿನ ಸ್ಥಿತಿ ಹಂಗಿದ್ರೆ ಸಾಕು. ಅವ್ಯಕ್ತವತನ, ಆ ಕರೆಂಟ್, ಅವ್ಯಕ್ತ ಶಕ್ತಿ ನಮಗೆ ಬೇಕಾದಂಗೆ ಅಪ್ಪನ ಕಾರ್ಯ ಕರ್ತೆ रहते हो. ಇಷ್ಟು ಅವನು ಹೇಳಿದಂಗೆ ಇರಬೇಕು. ನಾವು ಹೆಂಗಿರಬೇಕು? ದಿಲ್ಲಿಂದ ಸೇವೆ ಮಾಡಬೇಕು, ರುಚಿಯಿಂದ ಮಾಡಬೇಕು, ಉಮಂಗುತ್ಸಾಹದಿಂದ ಮಾಡಬೇಕು, ಖುಷಿ ಖುಷಿಯಿಂದ ಮಾಡಬೇಕು. ತಕ್ಕಾವಟ್ಟು ಅನುಭವ ಆಗೋದಿಲ್ಲ, ಭಾರ ಅನ್ಸಂಗಿಲ್ಲ. ಆಟ ಅಂತ ತಿಳ್ಕೊಳ್ರಿ, ಸೇವೆನೂ ಸಹಿತ ರಿಫ್ರೆಶ್ಮೆಂಟ್. ಕೆಲವೊಮ್ಮೆ ಭಾಳ ಸೇವೆ ಆಯ್ತಂತಂದ್ರೂ ಸಹಿತ ಕೆಲವು ಮಕ್ಕಳು ಉಮಂಗುತ್ಸಾಹದಲ್ಲಿ ಇರ್ತಾರೆ, ಹಿಮ್ಮತ್ತಿನಿಂದ ಮುಂದೆ ಹೋಗ್ತಾ ಇರ್ತಾರೆ. ಆದರೂ ಸಹ ಬುದ್ಧಿಗೂ ಹಲ್ಕ ಜರೂರ್ ರಕ್ಕೋ. ತಲೆ ಭಾರ ಮಾಡ್ಕೋಬೇಡಿ, ಸೇವಾ 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 ಅಂತ ಸ್ವಲ್ಪ ಹಗುರ ಇಟ್ಕೊಳ್ಳಿ. ಆಮೇಲೆ ಸಾಧನಗಳಿರ್ತವೆ, ರಿಫೈನ್ ಸಾಧನ. ಆದರೆ ಇದು ಸತ್ವರಜು ತಮಕ್ಕೆ ಚೇಂಜ್ ಆಗ್ತದೆ, ಪ್ರಕೃತಿಯ ಸಾಧನಗಳು. ಆದರೆ ಅವ್ಯಕ್ತವತನದ ಒಂದು ಸ್ಥಿತಿ ಏನಿದೆ ಅಲ್ಲ, ಯಾವ ಸ್ಥಿತಿ? लाइट, डबल लाइट। सब बच्चों के रिकॉर्ड देखना बाप दादा के लिए बड़ी बात नहीं। आप लोगों को तो साधनों को संभालना ही मुश्किल हो जाता है। बाप दादा याद और सेवा दोनों ही रिकॉर्ड देखते हैं, क्योंकि दोनों का बैलेंस एक्स्ट्रा ब्लेसिंग दिलाता है। ಸೇವೆ ಮಾಡುವಾಗ ಇನ್ನೊಂದು ಸೇರಿಸ್ಕೊಂಬಿಡಿ, ಯಾವುದಾದ್ರು ಯಾದ್. ಸೇವೆಯ ಜೊತೆಗೆ ಏನಿರಬೇಕು? ಯಾದ್ ಇರಬೇಕು. ಸೇವೆಯ ಜೊತೆಗೆ ಯಾದ್ ಜೋಡಿಸಲ್ಪಟ್ಟಾಗ ದೋನೋ ಕಾ ಬ್ಯಾಲೆನ್ಸ್, ಯಾದ್ ಅವ್ರ ಸೇವಾ ಎರಡು ಬ್ಯಾಲೆನ್ಸ್ ಇತ್ತಂದರೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ದಿಲಾತಾ ಹೈ. ನಮಗೆ ಎಕ್ಸ್ಟ್ರಾ ಯಾವುದು ಕೊಡ್ತದೆ? ಆಶೀರ್ವಾದವನ್ನು ಕೊಡ್ತದೆ. ಸೇವೆ ಮಾಡುವಾಗ ಹೇಗಿರಬೇಕು ಎಷ್ಟು ಚಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದಾರೆ ಬಾಬಾ. ಜೈಸೆ ಸೇವಾ ಕೇಳಿ ಸಮಯ ನಿಕಾಲ್ತೆ ಹೋ, ಸೇವೆಗೆ ಸಮಯ ತಗೋತೀವಲ್ಲ, ಅಯ್ಯೋ ಸೇವೆ ಇದೆ ಅಂತ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಸೇವಾ ಸಮಯ ನಿಕಾಲ್ತೆ ಹೋ, तो उसमें कभी नियम से भी ज़्यादा लगा देते हो. ನಿಯಮ ಮೀರಿ ಕೆಲವೊಮ್ಮೆ ಸೇವಾ ಅಂಥೇಳಿ ನಿಯಮ ಮೀರಿ ಜಾಸ್ತಿ ಅದಕ್ಕೆ ಸಮಯ ಕೊಡ್ತೀವಿ. ಸೇವಾ ಮೇ ಸಮಯ ಲಗಾನ ಬಹುತ್ ಅಚ್ಚಿ ಬಾತ್ ಹೈ, ಒಳ್ಳೆಯದು. ನೀವು ಓವರ್ ಕೆಲಸ ಮಾಡ್ತೀರಲ್ಲ, ಜಾಸ್ತಿ ಸೇವೆಗೇ ಗಮನ ಕೊಡ್ತೀರಲ್ವ, ಎಷ್ಟು ಮಾಡಬೇಕು ಸೇವೆ ಅದಕ್ಕಿಂತಲೂ ಜಾಸ್ತಿ ಸಮಯ ಸೇವಾ ಮಾಡ್ತೀರಲ್ವ. ಹಾಂ, ನಿಮ್ಮ ಸೇವೆಗೆ ಸಮಯ ಕೊಡೋದು ಅದು ಒಳ್ಳೆಯ ಮಾತೆ. ಸೇವೆಯಿಂದ ಬಲಿ ಬಿ ಮಿಲ್ತಾ. ಸೇವೆ ಹಾಂ, ಜಾಸ್ತಿ ಸಮಯ ಕೊಡ್ತೀರಾ, अच्छी बात है. ಸೇವಾ ಜಾಸ್ತಿ ಸಮಯ ಕೊಡ್ತೀರಾ, ಹಾಂ, ಬಲ್ ಬಿ ಮಿಲ್ತಾ है. ಮುಂದಕ್ಕೆ ಏನು ಹೇಳ್ಬೋದು ಹೇಳಿ? सेवा में बिजी होने के कारण छोटी छोटी बातों से बच्चे भी जाते हो. ಮೂರು ಬೆನಿಫಿಟ್. ಸೇವಾ ಸಮಯ ಅದಕ್ಕೆ ತೊಡಗಿಸುವುದು ಅಚ್ಚಿ ಬಾತ್, ಒಳ್ಳೆಯ ಮಾತು. ಸೇವೆಯಲ್ಲಿ ನಮ್ಮನ್ನು ಎಷ್ಟು ತೊಡಗಿಸ್ತೀವೋ ಅಷ್ಟು ಬಲ ಬರ್ತದೆ, ನಮಗೆ ಬಲ ಬರ್ತದೆ. ಇನ್ನೊಂದು ಸೇವಾ ಅಂತ ಎಷ್ಟು ಬ್ಯುಸಿ ಇರ್ತೀವೋ ಸಣ್ಣ ಪುಟ್ಟ ಮಾತುಗಳಿಂದ ಬಚಾವಾಗಿಬಿಡ್ತೀವಿ. ಯಾವುದು ಯೋಚನೆ ಮಾಡಲಿಕ್ಕೆ, ಸಣ್ಣ ಪುಟ್ಟದ್ದು ಯೋಚನೆ ಮಾಡಲಿಕ್ಕೆ ಟೈಮೇ ಇಲ್ಲ. ಸೇವಾ ಓಕೆ. ಬಾಪ್ ದಾದಾ ಬಚ್ಚೋಂ ಕಿ ಸೇವಾ ಪರ್ ಬಹುತ್ ಖುಷಿ ಹೈ. ನಿಮ್ಮ ಸೇವೆ ನೋಡಿ ಭಾಳ ಖುಷಿಯಾಗಿದೆ. ಹಿಮ್ಮತ್ ಪರ್ ಬಲಿಹಾರ್ ಚಾತೆ. ಮುಂದಕ್ಕೆ ಏನೋ ಒಂದು ಹೇಳೋದಿದೆ ನೋಡಿ, ಅನ್ಸಂಗಿಲ್ವಾ? ಭಾಳ ಸೇವೆಗೆ ಟೈಮ್ ಕೊಡ್ತಾರೆ ಬೇಕಾದಷ್ಟು. ಹಾಂ, ಕೊಡಿ. ಓವರ್ ಸೇವಾ ಅಲ್ಲಿನೂ ಸಹಿತ 8 ಗಂಟೆ ಕೆಲಸ ಮಾಡೋ ಬದಲು 12 ಗಂಟೆ ಕೆಲಸ ಮಾಡ್ತಾರೆ ಕೆಲವರು. ಏನಂತಾರೆ ಅದಕ್ಕೆ? ಓಟಿಯಾ? ಓವರ್ ಟೈಮ್, ಓವರ್ ಡ್ಯೂಟಿ, ಓವರ್ ಟೈಮ್ ಮಾಡ್ತಾರೆ. ಪಾರ್ಟ್ ಟೈಮ್ ಬೇರೆ, ಫುಲ್ ಟೈಮ್ ಬೇರೆ, ಓವರ್ ಟೈಮ್ ಬೇರೆ. ಓವರ್ ಟೈಮ್ ಮಾಡಿದರೆ हाँ अच्छी बात है, बल भी मिलता. बिजी होने के कारण छोटी छोटी बातों से
ಬಚ್ ಬಿ ಜಾತೆ ಹೋ. ಬಾಪ್ದಾದ ಬಚ್ಚೋಂ ಕಿ ಸೇವೆ, ನಿಮ್ಮ ಸೇವೆ ನೋಡಿ ಭಾಳ ಖುಷಿ ಇದೆ. ನಿಮ್ಮ ಹಿಮ್ಮತ್ತು ನೋಡಿ ನಾನು ಬಲಿಹಾರ ಆಗ್ತೀನಿ. ಲೇಕಿನ್ ಲೇಕಿನ್ ಕ್ಯಾ ಲೇಕಿನ್ ಕ್ಯಾ ಅಮೃತ ವೇಳೆ ಎದ್ದಂದಿನಿಂದ ಮಲಗೇ ಇಲ್ಲ. ಸೇವಾ 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 ಸೇವಾ. हाँ अच्छी बात है, लेकिन जो सेवा याद में, उन्नति में थोड़ा भी रुकावट करने के निमित्त होती है, तो ऐसी सेवा के समय को कम करना चाहिए ना. ಎಲ್ಲ ಹೇಳಿ ಭಾಳ ಅಚ್ಚಿ ಬಾತ್, ಎಲ್ಲ ಒಳ್ಳೆಯದು. ಓವರ್ ಕೆಲಸ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ನಿಮಗೆ ಬಲನೂ ಸಿಗ್ತದೆ. ಸಣ್ಣ ಸಣ್ಣ ಮಾತಿನಿಂದ ಬಚಾವಾಗ್ತೀರಿ, ವ್ಯರ್ಥಕ್ಕೆ ಪುರ್ಸೊತ್ತೇ ಇಲ್ಲ, ಎಲ್ಲ ಸರಿ. ಆದರೆ ನಿಮ್ಮ ಸೇವೆ ನೋಡಿ ನಾನು ಬಲಿಹಾರ ಆಗಿದ್ದೀನಿ, ನಿಮ್ಮ ಸೇವೆ ನೋಡಿ ಭಾಳ ಖುಷಿ ಪಡ್ತಿದ್ದೀನಿ. ಆದರೆ ಸೇವೆ ಏನಿದೆ ಅದು ಸೇವೆ ಮಾಡಿ 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 ಯೋಗ ಮಾಡಬೇಕಂದ್ರೆ ಸುರಾಯ್ತು. ಏನು ಯೋಗ ಮಾಡಬೇಕಂದ್ರೆ ಮತ್ತೆ ನಿದ್ದೆ, ಈ ಟೈಪ್ ಆದರೆ ಕ್ಲಾಸ್ ಕೇಳೋಗ್ಲೂ ನಿದ್ದೆನ ಅಲ್ಲ. ಸೇವೆ ಮಾಡಿ ಓಕೆ, ಆದರೆ ಬಾಬಾ ನೆನಪಿಗೆ ಕೂತ್ಕೊಂಡ್ರೆ, ಬಾಬನ ಮುರಳಿ ಕೂತ್ಕೊಂಡ್ರೆ ಏನದು? ಅದೆಂತ ಸೇವಾ? ಸೇವಾ ಮಾಡಿ 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 ನೆನಪು ಮಾಡಲಿಕ್ಕೇ ಆಗಿಲ್ಲ. ನೆನಪಿಗೆ ರುಕಾವಟ್ಟಾಯಿತು, ಉನ್ನತಿಗೆ ರುಕಾವಟ್ಟಾಯಿತು. याद में रुकावट, उन्नति में रुकावट आयतंದ್ರೆ बाबा अंतर तो ऐसी सेवा के समय को थोड़ा कम करना चाहिए. ಏನು ಮಾಡ್ರಿ, ಸ್ವಲ್ಪ ಕಡಿಮೆ ಮಾಡ್ರಿ. जैसे रात्रि को जागते हो, सेवा 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 ಅಂತ ಎಷ್ಟು ಗಂಟೆ ತನಕ? 12 बजे तक, 1 बजे तक अमृत वेले फ्रेश नहीं होगा. बैठता भी हो नियम प्रमाण. 12 ಗಂಟೆ 1 ಗಂಟೆ ತನಕ ಸೇವಾ ಸೇವಾ ಸೇವಾ. ಅಮೃತ ವೇಳೆ ಕುಂತು ಬಿಟ್ಟರೆ ಫ್ರೆಶ್ಶೇ ಇಲ್ಲ. ಅಮೃತ ವೇಳೆ ಶಕ್ತಿಶಾಲಿ ನೈ. ಎಲ್ಲ ನಾವು ಏನೇನು ಮಾಡ್ತೀವಿ ಎಲ್ಲ ಗೊತ್ತವನಿಗೆ. ನೀವು 12 ಗಂಟೆ 1 ಗಂಟೆ ತನಕ ಸೇವೆ ಮಾಡ್ತೀರ, ಬೇಡ ಅನ್ನಂಗಿಲ್ಲ. ಅಮೃತ ವೇಳೆ ಫ್ರೆಶ್ ಇರಬೇಕು. 4 ಗಂಟೆ ಎದ್ದು ಕೂತ್ಕೋಬೇಕಾ? बाबा ಹೇಳ್ತಿದ್ದಾರೆ अमृत वेले शक्तिशाली ಇಲ್ಲ, तो सारे दिन की याद और सेवा में अंतर पड़ जाता. मानो सेवा के प्लान बनाने में, सेवा का प्रैक्टिकल लाने में समय भी लगता है ना. ಸೇವೆಯ ಪ್ಲ್ಯಾನ್ ಮಾಡೋದ್ರಲ್ಲಿ, ಸೇವೆಯನ್ನು ಪ್ರಾಕ್ಟಿಕಲ್ ತರೋದ್ರಲ್ಲಿ ಸಮಯ ಹಿಡಿತದೋ ಇಲ್ಲ? ಬೇಕು ಬೇಡ ಸಮಯ? तो रात के समय को कट करके ಸ್ವಲ್ಪ ರಾತ್ರಿ ಸಮಯಕ್ಕೂ ಕಟ್ ಕರ್ಕೆ, ಎಷ್ಟು ಗಂಟೆಗೆ? 12 ಗಂಟೆ ಇದ್ದದನ್ನು ಕಟ್ ಕರ್ಕೆ 11 ಬಜೆ ಸೋಚ. ನೀವು 12 ಗಂಟೆ ತನಕ ಎಚ್ಚರಿಕೆ ಇರೋದು, ಮತ್ತೆ ಅಮೃತ ವೇಳೆ ಹೇಳದೇ ಇರೋದು. ಅದರ ಬದಲು 12 ಗಂಟೆಯಿಂದ 1 ಗಂಟೆ ಏನು ಮಾಡಿರಿ, ಕಟ್ ಮಾಡಿ 11 ಗಂಟೆಗೆ ಮಲ್ಕೊಬಿಡಿ. वही 1 घंटा जो कम किया है ना, शरीर को रेस्ट दी तो अमृत वेला अच्छा रहेगा. ಅಮೃತ ವೇಳೆ ನಿದ್ದೆ ಮಾಡೋರಿಗೆ ಬಾಬಾ ಇಂಜೆಕ್ಷನ್ ಕೊಡ್ತಾರೆ. ಎಷ್ಟು ಪ್ರೀತಿಯಿಂದ ಸೇವಾ 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 ಅಂತ ನಿದ್ರೆ ಬಿಟ್ಟು ಸುಸ್ತಾಗಿ ಮಾಡೋದು, ಅಮೃತ ವೇಳೆ ಉದ್ದಕ್ಕೆ ಮಕ್ಕೊಂಬಿಡೋದು. ಏನು ಮಾಡ್ದಂಗಾಯ್ತು? ಬಾಬಾ ಅಂತಾರೆ ಶರೀರಕ್ಕೆ ರೆಸ್ಟ್ ದಿ, ಅಮೃತ ವೇಳೆ ಅಚ್ಚರ ಈಗ 1 ಗಂಟೆ ಕಡಿಮೆ ಮಾಡಿ, 1 ಗಂಟೆ ಬೇ ಮಕ್ಕೊಳ್ಳಿ. ಬುದ್ಧಿ ಬಿ ಫ್ರೆಶ್ ಹೇಗಿ. ನೀವು 1 ಗಂಟೆ ನಿದ್ರೆಗೆ ಅದನ್ನು ತೊಡಗಿಸಿದರೆ ಬುದ್ಧಿನೂ ಫ್ರೆಶ್ ಇರ್ತದೆ, ಅಮೃತ ವೇಳೆ ಯೋಗನೂ ಚಲೋ ಇರ್ತದೆ. ನಹಿ ತೋ ದಿಲ್ ಕಾತಿ ಹೈ. ಕ್ಯಾ ಕಾತಿ ಹೈ ದಿಲ್? सेवा तो कर रहे हैं, लेकिन याद का चार्ट जितना होना चाहिए उतना नहीं. ಫೀಲ್ ಆಗ್ತದೆ ಆವಾಗ. ಏನಪ್ಪ ನಾನು ಎಷ್ಟು ಸೇವೆ ಅಂತೂ ಮಾಡ್ತಾ ಇದ್ದೀನಿ, ಅರೆ ಬಾಬಾ ನೆನಪು ಫ್ರೆಶ್ ಆಗಬೇಕು ಬೇಡ?
ಯೋಗ ಮಾಡೋ ಕರೆಕ್ಟ್ 1 ಸೆಕೆಂಡಿಗೆ ಲಿಂಕ್ ಸಿಗಬೇಕೋ ಬೇಡ. ಯೋಗಕ್ಕೆ ಕುಂತಾಗ ನಿದ್ರೆ ಬರ್ತದಂದರೆ ನೀವೇನು ಮಾಡಿ, ನಿಮ್ಮ ರೆಸ್ಟಿನ ಸಮಯವನ್ನು 1 ಗಂಟೆ ಜಾಸ್ತಿ ಮಾಡಿ. ನಿದ್ರೆ ಅಂದಿಲ್ಲ ಬಾಬಾ, ರೆಸ್ಟ್ ಅಂತ ಶಬ್ದ ಬಳಸಿದ್ದಾರೆ. जो संकल्प दिल में व मन में बार बार आता है, यह ऐसा होना चाहिए लेकिन हो नहीं रहा है, तो उस संकल्प के कारण बुद्धि भी फ्रेश नहीं होती. ಬಾರಿ ಬಾರಿ ಅಯ್ಯೋ ನಾನು ಹಿಂಗೆ ಮಾಡಬಾರ್ದು, ನಾನು ಹಿಂಗೆ ಮಾಡಬಾರ್ದು, ನಾನು ಹಿಂಗೆ ಮಾಡಬೇಕಾಗಿತ್ತು, ನಾನು 1 ಗಂಟೆ ತನಕ ಮಲ್ಕೋಬಾರ್ದು, 11ಕ್ಕೆ ಮಲ್ಕೋಬೇಕಾಗಿತ್ತು. ಬಾರಿ 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 ಸಂಕಲ್ಪ ಬರೋದ್ರಿಂದ ಬುದ್ಧಿನೂ ಫ್ರೆಶ್ ಇರೋಂಗಿಲ್ಲ. और बुद्धि अगर फ्रेश है तो फ्रेश बुद्धि से 2-3 घंटे का काम 1 घंटे में पूरा कर सकते हो. ಬುದ್ಧಿ ಒಂದು ವೇಳೆ ಫ್ರೆಶ್ ಇದ್ದರೆ, ಬುದ್ಧಿ ಒಂದು ವೇಳೆ ಫ್ರೆಶ್ ಇದ್ದರೆ 2-3 ಗಂಟೆಯಲ್ಲಿ ಮಾಡುವ ಕೆಲಸ 1 ಗಂಟೆಯಲ್ಲಿ ಮುಗೀತದೆ. ಹೆಂಗೆ ನೋಡಿ, ಬಾಬಾ ನಮ್ಮನ್ನು ಸ್ಟಡಿ ಮಾಡ್ತಾರೆ. ನೀವು 12-1 ಗಂಟೆ ತನಕ ಸೇವೆ ಮಾಡ್ಬೋದು. ಒಂದು ಕಡೆ ಯೋಗದಲ್ಲಿ ಫ್ರೆಶ್ನೆಸ್ ಇಲ್ಲ, ಇನ್ನೊಂದು ಕಡೆ ಬುದ್ಧಿ ಫ್ರೆಶ್ ಇಲ್ಲ. 1 ಗಂಟೆಯಲ್ಲಿ ಮಾಡೋ ಕೆಲಸ 2-3 ಗಂಟೆ ತಗೋತೀವಿ. ಯಾಕೆ? ಬುದ್ಧಿ ಫ್ರೆಶ್ ಇಲ್ಲ. ಬುದ್ಧಿ ಫ್ರೆಶ್ ಇತ್ತಂದರೆ ಅಲ್ಲಿ 1 ಗಂಟೆ ಜಾಸ್ತಿ ರೆಸ್ಟ್ ತಗೊಂಡ್ರೆ ನಿಮ್ದೇನಾಗ್ತದೆ, ಇಲ್ಲಿ ಅಮೃತ ವೇಳೆ ಚಲೋ ಆಗ್ತದೆ, ಬುದ್ಧಿ ಫ್ರೆಶ್ ಇರ್ತದೆ. 2-3 ಗಂಟೆಯಲ್ಲಿ ಮಾಡುವ ಕೆಲಸ 1 ಗಂಟೆಯಲ್ಲಿ ಮಾಡಿಬಿಡ್ಬೋದು. ತಕ್ಕಿ ಹುಯಿ ಬುದ್ಧಿ ಮೇ ಟೈಮ್ ಜ್ಯಾದ ಲಗ್ ಜಾತಾ ಹೇ ನಾ. ಬುದ್ಧಿಗೆ ಸುಸ್ತಾಯ್ತಂದರೆ, ಬುದ್ಧಿಗೆ ಯಾವಾಗ ಸುಸ್ತಾಗ್ತದೆ? ಯಾವಾಗ ಸುಸ್ತಾಗ್ತದೆ? ಯಹ ಐಸಾ ಹೋನಾ ಚಾಹಿಯೇ ಲೇಕಿನ್ ಹೋ ನಹೀ ರಹಾ ಹೈ. ಯಾದ್ ಕಾ ಚಾರ್ಟ್ ಜಿತನಾ ಹೋನಾ ಚಾಹಿಯೇ ಉತನಾ ನಹೀ. ಬರೇ ಇದೇ ಯೋಚನೆಯಲ್ಲಿ ಬುದ್ಧಿ ಫ್ರೆಶ್ ಇರೋಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, जितनी फ्रेश बुद्धि रहती शरीर के हिसाब से भी फ्रेश, आत्मिक उन्नति के रूप में भी फ्रेश. डबल फ्रेशमेंट, डबल फ्रेशनेस रहती तो 1 घंटे का कार्य आधा घंटे में कर लेंगे. डबल फ्रेश इरಬೇಕು. ಹೆಂಗೆ ಫ್ರೆಶ್ ಬುದ್ಧಿ, ಶಾರೀರಿಕವಾಗಿಯೂ ಫ್ರೆಶ್, ಆತ್ಮಿಕ ಉನ್ನತಿಯ ರೂಪದಲ್ಲಿ ಫ್ರೆಶ್, ಬುದ್ಧಿನೂ ಫ್ರೆಶ್. ಆವಾಗ 1 ಗಂಟೆಯಲ್ಲಿ ಮಾಡುವ ಕೆಲಸ ಅರ್ಧ ಗಂಟೆಯಲ್ಲಿ ಮಾಡ್ತೀವಿ. 2-3 ಗಂಟೆಯಲ್ಲಿ ಮಾಡುವ ಕೆಲಸ 1 ಗಂಟೆಯಲ್ಲಿ ಮುಗಿಸಿಬಿಡ್ತೀವಿ. ಕೆಲವೊಮ್ಮೆ ಹಾಗೆ ಅಲ್ವಾ, ಈ ಚಂದ ಫ್ರೆಶ್ಶೇ ಇಲ್ಲ, ಆ ಚಂದ ನಿದ್ದೆ ಮಾಡೋದು, ಬೇಕೋ ಬೇಡ ಅಂತ ಮಾಡೋದು, ದಣಿವಾಗಿರ್ತದೆ. 1 ಗಂಟೆ 2 ಗಂಟೆ 3 ಗಂಟೆ ಮಾಡಿದ್ರೆ ಕೆಲಸನೇ ಮುಗಿಯಂಗಿಲ್ಲ. ಅದರ ಬದಲು ಹೋಗಿ 1 ಗಂಟೆ ರೆಸ್ಟ್ ತಗೊಂಡು ಬರ್ರಿ, ಬಡ ಬಡ ಮಾಡಿ ಮತ್ತೆ 1 ಗಂಟೆ ರೆಸ್ಟ್ ತಗೊಂಡು ಬರ್ರಿ. ಫ್ರೆಶ್ ಬುದ್ಧಿಯಿಂದ ಕೆಲಸ ಮಾಡಿ. ಆದ್ದರಿಂದ इसलिए सदैव अपनी दिनचर्या में फ्रेश बुद्धि रहने का अटेंशन रखो. ಯಾವುದೇ ಕೆಲಸ ಮಾಡಬೇಕಾದ್ರೆ ಫ್ರೆಶ್ ಬುದ್ಧಿ ಇರಬೇಕು, ಬುದ್ಧಿ ಫ್ರೆಶ್ ಇರಬೇಕು. ಎಷ್ಟು ಸೇವೆ ಮಾಡಿದರೂ ಇದಕ್ಕೆ ರೆಸ್ಟ್ ಕೊಡಬೇಕು. ಬಾಬಾ ತಿಳಿಸ್ತಿದ್ದಾರೆ, ಜಾದಾ ಸೋನೆ ಕಿ ಬಿ ಆದತ್ ನಾ ಹೋ. ಬಾಬಾ ಇವತ್ತು ಪರ್ಮಿಷನ್ ಕೊಟ್ಬಿಟ್ಟ. ಯಾವುದಕ್ಕೆ? ಮಲಗಲಿಕ್ಕೆ, ರೆಸ್ಟಿಗೆ. ಈ ಬಾಬಾ ಅಂದಾರಲ್ಲ, ಏನು ಮಕ್ಕೊಂಡಿದ್ದಿ? ಇಲ್ಲ, ಬಾಬಾ ಅಂದಾರಲ್ಲ ರೆಸ್ಟ್ ತಗೋ ಅಂತ. ಬಾಬಾ ಅಂತಾರೆ, ಜಾದಾ ಸೋನೆ ಕಿ ಬಿ ಆದತ್ ನಾ ಹೋ, लेकिन जो आवश्यक समय शरीर के हिसाब से चाहिए उसका टेंशन रखो. ನಿಮ್ಮ ಶರೀರದ ಹಿಸಾಬಿನಿಂದ, ಶರೀರದವನ್ನು ಲೆಕ್ಕ ಇಟ್ಕೊಂಡು ಇದು ಫ್ರೆಶ್ ಆಗಲಿಕ್ಕೆ ಎಷ್ಟು ಹೊತ್ತು ಮಕ್ಕೋಬೇಕು ಮಕ್ಕಳು. ಓವರ್ ಮಲಗಿದರೆ ನಡೆಯಂಗಿಲ್ಲ. ಕभी कभी कोई सेवा का चांस होता है, मास 2 मास में 2-4 बार देरी हो गई, वह दूसरी बात है. लेकिन अगर नियमित रूप से शरीर थका हुआ होगा तो याद में फ़र्क पड़ेगा. 1 ತಿಂಗಳಲ್ಲಿ 1-2 ದಿವಸ 4 ದಿವಸ
ಏನೋ ಹೆಚ್ಚು ಕಡಿಮೆ ಆಗ್ಬೋದು. ಶಿವರಾತ್ರಿ ಬಂತು. ಏನು ಶಿವರಾತ್ರಿ ಬಂತು, ಗ್ರೌಂಡಲ್ಲಿ ರಾತ್ರಿಯೆಲ್ಲ ನಿಂತು ಮಾಡಲೇಬೇಕು. ಹಗಲಿಗೆ ಕೆಲಸನೇ ಸಾಗಂಗಿಲ್ಲ. ಆ ರಣ ಬಿಸಿಲಿನಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆವಾಗೇನು ಮಾಡ್ತೀವಿ, ರಾತ್ರಿಯೆಲ್ಲ ಕೆಲಸ ಮಾಡ್ತೀವಿ. ಕೆಲವು ಅಮೃತ ವೇಳೆ ಮಲಗಂಗಿಲ್ಲ, ನಿದ್ದೆ ಮಾಡ್ತೀವಿ. ಬಾಬಾ ಹೇಳ್ತಿದ್ದಾರೆ 2-4 ಬಾರಿ ತಿಂಗಳಿಗೆ 2 ಬಾರಿ 4 ಬಾರಿ ದೇರಿ ಹೋಗಿ ಓ ದೂಸರಿ ಬಾತ್. ಆದರೆ ನಿಯಮಿತ ರೂಪದಲ್ಲಿ ನಮ್ಮ ದಿನಚರಿ ಇದೆಲ್ಲ ನಿಯಮಿತ ರೂಪದಲ್ಲಿ ಯಾವಾಗಲೂ ಶರೀರ ತಕಾ ಹೋಗ ಆವಾಗ ಹೊಡ್ತಾ ಬೀಳೋದು ಯಾವುದಕ್ಕೆ, ನೆನಪಿಗೆ ಹೊಡ್ತಾ ಬೀಳ್ತಾರೆ. ಯೋಗ ಮಾಡಲಿಕ್ಕೇ ಆಗೋದಿಲ್ಲ. जैसे सेवा का प्रोग्राम बनाते हो 4 घंटे का समय निकालता तो निकाल लेते हो. ಸೇವೆಗೆ 4 ಗಂಟೆ ಸೇವಾ ಇದೆ, ಹಾಂ ಸೇವೆಗೆ ಸಮಯ ತೆಗಿತೀವಿ. ಐಸೆ ಯಾದ್ ಕಾ ಭಿ ಸಮಯ ನಿಶ್ಚಿತ ನಿಕಲ್ನಾ ಹೈ. ಹಾಗೆ ಸೇವೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಸೇವೆ ಮಾಡಬೇಕಂತ ಹೆಂಗೆ ಪ್ರೋಗ್ರಾಮ್ ಹಾಕ್ಕೊಳ್ತೀವೋ, ತಂದೆಯ ನೆನಪಿಗೂ ಏನು ಮಾಡಿ ಸಮಯವನ್ನು ನಿಶ್ಚಿತ ಮಾಡಿ. इसको ही आवश्यक समझ इस विधि से अपना प्रोग्राम बनाओ. ಯೋಗನೂ ಅಷ್ಟೇ ಮುಖ್ಯ, ಅದಕ್ಕೂ ನಾನು ಸಮಯ ಕೊಡಬೇಕು ಅಂತ ಹೇಳಿ ನಮ್ಮ ನಿಯಮಿತ ದಿನಚರ್ಯದಲ್ಲಿ ಆ ಪ್ರೋಗ್ರಾಮನ್ನು ಹಾಕ್ಕೊಳ್ಳಿ. ಸುಸ್ತಿ ನಹಿ ಹೋ ಲೇಕಿನ್ ಶರೀರ ಕೋ ರೆಸ್ಟ್ ದೇನಾ ಹೈ, इस विधि से चलो. सुस्ती नहीं हो, ಶರೀರ ಕೋ ರೆಸ್ಟ್ ದೇನಾ ಹೈ. ಸುಸ್ತಂತ ಶಬ್ದ ಬಳಸಬೇಡಿ. ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಅನ್ರಿ, ನಂಗೆ ಸುಸ್ತಾಗಿದೆ ಮಕ್ಕೋತೀನಿ ಅನ್ಬೇಡ್ರಿ. ಶರೀರ ಕೆ ಹಿಸಾಬ್ ಸೆ ರೆಸ್ಟ್ ಲೇನಾ ಹೈ. ಸುಸ್ತಾಗಿದೆ ನಾನು ಮಕ್ಕೋತೀನಿ ಅಂದರೆ 1 ಗಂಟೆ 4 ಗಂಟೆ 5 ಗಂಟೆ ಉದ್ದಕ್ಕೆ ಮಕ್ಕೊಂಡ್ಬಿಡ್ತಾರೆ. ಶರೀರಕ್ಕೆ ನೋಡಿ ಇದಕ್ಕೆ ಎಷ್ಟು ನಿದ್ರೆ ಬೇಕು. ನಮ್ಮ ಯೋಗಾಸನ ಟೀಚರ್ ಅದೊಂದು ಕಲಿಸ್ಬೇಕು. ಕ್ಷಿಪ್ರ ವಿಶ್ರಾಂತಿ ಅಂತ ಒಂದಿದೆ. ನಾವು ಕಲಿತಾಗ ಕಲ್ತೀವಿ, ನಿಮ್ಮ ಇದರಲ್ಲಿ ಇನ್ನೂ ಕಲಿಸಿದ್ದು ಗೊತ್ತಿಲ್ಲ. ನೀವು ಏನದು ಹಿಂಗೆ ಮಾಡ್ತೀರಿ, ಏನದು ಅಲ್ಲ ಶವಾಸನ ಹಾಕಿ ಸ್ಟ್ರೆಚ್ ಮಾಡೋದು ಮತ್ತು ಹಿಂಗೆ ರಿಲ್ಯಾಕ್ಸ್ ಅಂತೀರಿ. ಇನ್ನೊಂದು ಕ್ಷಿಪ್ರ ವಿಶ್ರಾಂತಿ ಅಂತ ಒಂದಿದೆ. ಅದು 5 ನಿಮಿಷದಲ್ಲಿ ಫುಲ್ಲು ನಮ್ಮನ್ನು ರಿಲ್ಯಾಕ್ಸ್ ಮಾಡ್ಕೊಂಬಿಡ್ಬೋದು. ಫುಲ್ ಫ್ರೆಶ್ ಆಗಿಬಿಡ್ತೀವಿ. ಸುಸ್ತಂತ ಮಕ್ಕೋಬೇಡ್ರಿ. ನಾನು ಫ್ರೆಶ್ ಇರಬೇಕು, ಅದಕ್ಕೆ ರೆಸ್ಟ್ ತಗೊಳ್ಳಿ. ಯಾವ ಲೆಕ್ಕದ ಮೇಲೆ, शरीर के हिसाब से इसी विधि से चलो. दिन प्रतिदिन सेवा का तो और ही तीव्र गति से आगे बढ़ने का समय आता जा रहा है. ಈಗ ಇಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ಇನ್ನೂ ಏನಿರ್ತದೆ, ಸೇವೆಯಲ್ಲಿ ಭಾಳ ತೀವ್ರ ಗತಿಯಲ್ಲಿ ಹೋಗುವಂಥ ಸಮಯ ಬರಲಿದೆ. आप समझते हो, अच्छा यह 1 वर्ष का कार्य पूरा हो जाएगा, फिर रेस्ट कर लेंगे, ठीक कर लेंगे, याद को फिर ज़्यादा बढ़ा लेंगे. ಇದು 1 ವರ್ಷ ಹಠ ಕಟ್ಟಿ ಸೇವೆ ಮಾಡೋದು, ಮುಂದಿನ ವರ್ಷ ರೆಸ್ಟ್, ಮುಂದಿನ ವರ್ಷ ಬಾಬಾ ನೆನ್ಪು ಮಾಡೋದು, ಆ ಮುಂದಿನ ವರ್ಷ ಯಾವುದಕ್ಕೂ ಬಡಾಯಂಗೆ. ಆ ರೀತಿ ಅಲ್ಲ. लेकिन सेवा का कार्य तो दिन प्रतिदिन नए से नए बड़े से बड़े होने ही, इसलिए सदा बैलेंस रखो. ಈಗ ಇಷ್ಟೇ ಇದೆ ಸೇವಾ, ಇಷ್ಟರಲ್ಲೇ ಮುಂದಕ್ಕೆ ಇನ್ನೂ ಸೇವಾ ವೃದ್ಧಿ ಆಗಲಿಕ್ಕಿದೆ. ದಿನ ಪ್ರತಿದಿನ ಹೊಸ ಹೊಸ ಟೈಪಿನ ಸೇವೆ ಬರ್ತದೆ, ದೊಡ್ಡ ದೊಡ್ಡ ಸೇವೆ ಬರ್ತದೆ. ಆದರೆ ಬಿ ಕೇರ್ಫುಲ್, ಅಟೆನ್ಷನ್ ರಖೋ. ಈಗಿಂದಲೇ ಬಾಬಾ ನಮ್ಮನ್ನು ತಯಾರು ಮಾಡ್ತಾರೆ, ಅಟೆನ್ಷನ್ ಕೊಡಿ. ಆಮೇಲೆ ಲೇಕಿನ್ ಸೇವಾಕ್ಕೆ ಕಾರ್ಯಕ್ಕೆ ದಿನ ಪ್ರತಿದಿನ ಬ್ಯಾಲೆನ್ಸ್ ರಖೋ. ಅಮೃತ ವೇಳೆ ಫ್ರೆಶ್ ಹೋ. ಅಮೃತ ವೇಳೆ ಫ್ರೆಶ್ ಹೋ. ನೀವು ಎಷ್ಟು ರೆಸ್ಟ್ ತಗೋಬೇಕಂದ್ರೆ ಅಮೃತ ವೇಳೆ ನಿದ್ರೆ ಬರಬಾರ್ದು, ಫ್ರೆಶ್ ಇರಬೇಕು. ಅಷ್ಟು ಫ್ರೆಶ್ ಇರುವಷ್ಟು ಇದಕ್ಕೆ ರೆಸ್ಟ್ ಕೊಡಬೇಕು. ಯೋಗದಕ್ಕೆ ಕುಂತರೆ ಫ್ರೆಶ್ ಇರುವಷ್ಟು ಇದಕ್ಕೇನು ಮಾಡಬೇಕು, ರೆಸ್ಟ್ ಕೊಡಬೇಕು. अमृत वेले फ्रेश हो, फिर वही काम सारे दिन के समय में प्रमाण करो तो बाप की ब्लेसिंग का एक्स्ट्रा मिलेगा
और बुद्धि भी फ्रेश होने के कारण बहुत जल्दी और सफलतापूर्वक कार्ಯ कर सकेगी. ಅಮೃತ ವೇಳೆ ಫ್ರೆಶ್ ಇರೋದ್ರಿಂದ ಯೋಗಕ್ಕೆ ಕುಂತೇವಂದರೆ ಫ್ರೆಶ್ ಇರಬೇಕು. ಆವಾಗ ಇಡೀ ದಿನ ಏನಾಗ್ತದೆ, ನಮಗೆ ಒಂದು ಕಡೆ ಬಾಬನ ಬ್ಲೆಸ್ಸಿಂಗ್ ಸಿಗ್ತದೆ, ಬುದ್ಧಿ ಫ್ರೆಶ್ ಇರ್ತದೆ, ಸಫಲತೆ ಜಲ್ದಿ ಸಿಕ್ಬಿಡ್ತದೆ. ಸಫಲತಾಪೂರ್ವಕವಾಗಿ ನಾವು ಮಾಡುವ ಕಾರ್ಯಕ್ಕೆಲ್ಲ ಸಫಲತೆ. बाप दादा देख रहे हैं बच्चों में उमंग बहुत है. ರಿಸಲ್ಟು ಹೇಳ್ಬಿಡ್ತಾರೆ ಬಾಬಾ. ಉತ್ಸಾಹ ಏನು ಹೇಳಿದ್ರು ಮಾಡಲಿಕ್ಕೆ ರೆಡಿ. उत्साह बहुत अच्छा, उमंग बहुत अच्छा. इसलिए शरीर का भी नहीं सोचते. ಎಷ್ಟು ಉತ್ಸಾಹ ಅಂದರೆ ಈ ದೇಹದ ಬಗ್ಗೆನೇ ಯೋಚನೆ ಮಾಡೋಂಗಿಲ್ಲ. उमंग उत्साह से और भी आगे बढ़ रहे हैं. आगे बढ़ाना बाप दादा को अच्छा लगता. ನೀವು ಮುಂದುವರಿತೀರಲ್ಲ, ಸೇವಾ ಅಂತ ಓಡಾಡ್ತಿರಲ್ಲ, ಮುಂದೆ 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 ಹೋಗ್ತಿರಲ್ಲ, ಬಹಳ ಸೇವೆ ಮಾಡ್ತಿರಲ್ಲ. ಹಾಂ, ಬಾಪ್ दादा को अच्छा लगता. फिर क्या चाहिए? बैलेंस अवश्य चाहिए. भला करते रहते हो, चलते रहते हो. कभी कभी जैसे बहुत काम होता है तो बहुत काम में ಹೇಳಿ ನಡೀತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಭಾಳ ಕೆಲಸ ಅಂದ್ಕೊಂಡಿವಂತ ತಿಳ್ಕೋಣ. ಏನು 2 ಲಕ್ಷಣ ಅವಲ್ಲಿ, ಭಾಳ ಕೆಲಸ. ಒಂದು, बुद्धि की थकावट होने के कारण जितना चाहते उतना नहीं कर पाते. ಬುದ್ಧಿ ದಣಿವಾಗುವ ಕಾರಣದಿಂದ ಎಷ್ಟು ಮಾಡಬೇಕಂತಿದೆಯೋ ಅಷ್ಟು ಮಾಡಲಿಕ್ಕಾಗೋದಿಲ್ಲ. ಓವರ್ ಸೇವೆ ಮಾಡಿದರೆ ಬುದ್ಧಿಗೆ ದಣಿವಾಗುವ ಕಾರಣದಿಂದ ಎಷ್ಟು ಮಾಡಬೇಕೋ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ. 2ನೇ ಪಾಯಿಂಟ್, बहुत काम होने के कारण, ಭಾಳ ಕೆಲಸ ಇರುವ ಕಾರಣದಿಂದ ಥೋಡಾ ಸಾ ಭಿ ಕಿಸಿ ದ್ವಾರ ತೋಡೆ ಹಲ್ಚಲ್ ಹೋಗಿ, ಭಾಳ ಕೆಲಸದ ಪ್ರೆಷರು, ಭಾಳ ಕೆಲಸದಲ್ಲಿ ಇರೋದ್ರಿಂದ ಯಾರಿಂದಲೂ ಒಂದು ಸ್ವಲ್ಪ ಕಿರಿಕಿರಿ ಆಯ್ತು ಅಂತ ತಿಳ್ಕೋಣ, ಏನೋ ಸ್ವಲ್ಪ ಹಲ್ಚಲ್ ಆಯಿತು. ಥಕಾವಟಿಗೆ ಕಾರಣ ಚಿಡ್ಚಿಡಪ್ಪನ ಹೋ ಜಾತ. ಸಿಟ್ ಮಾಡ್ತಾರೆ. ಯಾಕೆ ಸಿಟ್ ಮಾಡ್ತಂದ್ರೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ. ಇದು ಮಾಡಬೇಕು, ಅದು ಮಾಡಬೇಕು, ಮತ್ತೊಂದು ಮಾಡಬೇಕು, ಯಾವುದು ಮಾಡಬೇಕಂತ ಗೊತ್ತಾಗಿಲ್ಲ. ಮುಂದಕ್ಕೆ ಒಂದೇ ಸಮಯದಲ್ಲಿ 10 ಕೆಲಸ ಕಣ್ಣ ಮುಂದೆ ಬರ್ತದೆ. ಯಾರೋ ಕಿರಿಕಿರಿ ಹಚ್ಚಿದ್ದಾರೆ, ಸಿಟ್ಟು ಬರ್ತದೆ ಅವಾಗ. 2 ಲಕ್ಷಣ. ಎಲ್ಲ ಮಕ್ಕಳದೆಲ್ಲ ಹೆಂಗೆ ಗೊತ್ತಾಗ್ತದೆ ನೋಡಿ. ಶಿವಬಾಬಾ ನೋಡದೇ ಇರುವ ಜಾಗ ಯಾವುದಿದೆ? ಶಿವಬಾಬಾ ನೋಡದೇ ಇರುವ ಕೆಲಸ ಯಾವುದಿದೆ? ಶಿವಬಾಬಾ ನೋಡದೇ ಇರುವ ಮಕ್ಕಳು ಯಾರಿದ್ದಾರೆ? ಏನು ಮಾಡ್ತೀವೋ ಎಲ್ಲ ಗೊತ್ತು. ಅಯ್ಯೋ ಬಾಬಾ ನಂದೇ ಹೇಳ್ತಿದ್ದಾರ ಅಂತ ಒಳಗೊಳಗಿನ ಕೆಲವ್ರು ಏನು ಮಾಡ್ತಿದ್ದಾರೆ ಈಗ, ಅಯ್ಯೋ ನಾನು ಅಮೃತೇಳು ಭಾಳ ನಿದ್ದೆ ಬರ್ತದಪ್ಪ, ನನಗೆ ಎಷ್ಟು ಕೆಲಸ ಮಾಡಿ ದಣಿವಾಗಿರ್ತದೆ, ನಿದ್ದೆ ಬರ್ತದೆ, ಬುದ್ಧಿ ಫ್ರೆಶ್ ಇರೋಂಗಿಲ್ಲ. ಆಮೇಲೆ ಕೆಲಸ ಭಾಳ ಆದ ಕೂಡಲೇ ಸಿಟ್ ಮಾಡೋದು. ಇಷ್ಟು ಟೈಮ್ನೊಳಗೆ ಇಷ್ಟು ಕೆಲಸ ಆಗಬೇಕು, ಚಿಡ್ಚಿಡಪ್ಪ. ಉಸಸೆ ಈ ರೀತಿ ನಡ್ಕೊಳ್ಳೋದ್ರಿಂದ ಏನಾಗ್ತದೆ? ಸೇವಾ ಖುಷಿ ತರ್ತದೋ ಏನಾಗ್ತದೆ? ಖುಷಿ ಕಮ್ ಹೋ ಜಾತಿ ಹೈ. वैसे अंदर ठीक रहते हो, सेवा का बल भी मिल रहा है. ಅವರು ಮಾಡೋದು ಸೇವೆನೇ, ತಪ್ಪು ಕೆಲಸ ಮಾಡ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇಲ್ಲ ಸಮಯವನ್ನು, ಕರೆಕ್ಟ್ ಸೇವೆನೇ ಮಾಡ್ತಿದ್ದಾರೆ. ಆ ಸೇವೆ ಮಾಡ್ತಾರಲ್ಲ, ಬಲ್ ಬಿ ಮಿಲ್ ರಹಾ ಹೈ. ಆ ಸೇವೆ ಮಾಡೋದ್ರಿಂದ ಏನು ಸಿಗ್ತದೆ ಅವರಿಗೆ? ಬಲನೂ ಸಿಗ್ತದೆ, ಖುಷಿ ಬಿ ಮಿಲ್ ರಹಿ ಹೈ, ಖುಷಿನೂ ಸಿಗ್ತದೆ. ಫಿರ್ ಬಿ ಶರೀರ ತೋ ಪುರಾಣ ಹೇನ, ಅವರಿಗೆ ಬಲನೂ ಸಿಗ್ತದೆ, ಖುಷಿನೂ ಸಿಗ್ತದೆ. ಸ್ವಲ್ಪ ಶರೀರ ನೋಡ್ಕೋಬೇಕೋ ಬೇಡ? ಅದು ಸ್ವಲ್ಪ ಹಳೆಯದಲ್ವಾ? ಕೆಲಸ ಮಾಡಿ ಸ್ವಲ್ಪ ಸೌಕಳಿ ಬಂದಿಲ್ವಾ? ಯಂತ್ರ ಕೆಲಸ ಮಾಡಿ ಏನಾಗಿರ್ತದೆ? ಸ್ವಲ್ಪ ಸೌಕಳಿ ಬರ್ತದೆ, ಎಲುಬು ಸವಿದು ಹೋಗಿದೆ ಅಂತಾರೆ ಕೆಲವರು. ಚರ್ಮ ಎಲ್ಲ ಕೆಲವೆಲ್ಲ ಏನಾಗ್ತದೆ? ಕೆಲಸ ಮಾಡಿ ಸ್ವಲ್ಪ ಹಂಗಾಗಿರ್ತದೆ. ಶರೀರ ತೋ ಪುರಾಣ ಹೈ. इसलिए
ಹೇಳಿ. ಸೇವಾ ಮಾಡ್ತೀವಿ, ಬಲನೂ ಇದೆ, ಆಶೀರ್ವಾದನೂ ಇದೆ, ಖುಷಿನೂ ಇದೆ, ಆದರೆ ಶರೀರ ಪುರಾಣ ಅಲ್ವಾ. ಇಸ್ಲಿಯೇ ಬ್ಯಾಲೆನ್ಸ್ ರಕ್ಕೋ. ಅದನ್ನೇ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿ. ಟೂ ಮಚ್ ಮೇ ನಹಿ ಜಾವು. ಸೇವಾ 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 ಅಂತ ಟೂ ಮಚ್ಚಲ್ಲಿ ಹೋಗ್ಬೇಡ್ರಿ, ಅತಿಯಲ್ಲಿ ಹೋಗ್ಬೇಡ್ರಿ. ಬ್ಯಾಲೆನ್ಸ್ ರಕ್ಕೋ, ಬ್ಯಾಲೆನ್ಸ್ ರಕ್ಕೋ. ಎಷ್ಟು ಸೇವೆ ಮಾಡಿರ್ತಾರೆ, ಬುದ್ಧಿ ಫ್ರೆಶ್ ಇಲ್ಲ. ಚಲೋ ಸೇವೆ ಮಾಡ್ತಾರೆ, ಸಿಡಿ 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 ಸಿಟ್ಟು ಮಾಡು. ಅದೇ ಅಂತದ್ದು. ಸೇವೆ ಮಾಡ್ತಿದ್ಮೇಲೆ ಎಷ್ಟು ಖುಷಿ, ಎಷ್ಟು ಬಲ ಎಲ್ಲ ಸಿಗ್ತದೆ. ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಳ್ಳಿ, ಟೂ ಮಚ್ಚಲ್ಲಿ ಹೋಗಬೇಡಿ. याद के चार्ट पर थकावट का असर नहीं होना चाहिए. ಹಾಗಾದ್ರೆ ಎಷ್ಟು ಸೇವೆ ಮಾಡ್ಬೋದಪ್ಪ, ಎಷ್ಟು ಸೇವೆ ಮಾಡ್ಬೋದು? ನೆನಪಿ ಕುದ್ರೆ ನಿದ್ರೆ ಬರಬಾರ್ದು, ಫ್ರೆಶ್ ಆಗಿರಬೇಕು. ಅಷ್ಟು ಸೇವೆ ಮಾಡಿ. ಯೋಗಕ್ಕೆ ಕೂತ್ಕೋತೀವಿ ಅಂದರೆ ನಮಗೆ ನಿದ್ರೆ ಬರಬಾರ್ದು, ಫ್ರೆಶ್ ಇರಬೇಕು. ಅಮರ್ತಿ ಬೆಳೆದ್ರೆ ಅಮರ್ತಿ ಬೆಳೆ, ಯಾವ ಟೈಮ್ ಬೇಕು ಆ ಟೈಮಿಗೆ ಕುಂತ್ಕೊಳ್ಳಿ, ಫ್ರೆಶ್ ಆಗಿ ಯೋಗ ಮಾಡಬೇಕು. ಅಷ್ಟು ಫ್ರೆಶ್ ಆಗಿ ಯೋಗ ಮಾಡಬೇಕಾದ್ರೆ ಈ ಪುರಾಣ ಶರೀರಕ್ಕೆ ಎಷ್ಟು ರೆಸ್ಟ್ ಕೊಡಬೇಕು ನಾವು ನೋಡಬೇಕು, ಚೆಕ್ ಮಾಡ್ಕೋಬೇಕು. ಕೆಲವೊಮ್ಮೆ ನೋಡಿ ಸರಿ ಸೇವೆ ಮಾಡಿರಿ, 10 ನಿಮಿಷ ಬಾಬಾ ಅಂತ ರಿಲ್ಯಾಕ್ಸ್ ಆಗ್ರಿ. 10 ನಿಮಿಷ ರಿಲ್ಯಾಕ್ಸ್ ಆದದ್ದು 2-3 ಗಂಟೆ ರೆಸ್ಟ್ ತಗೊಂಡಷ್ಟು ಶಕ್ತಿ ಬಂದುಬಿಡ್ತದೆ, ಮತ್ತೆ ಫ್ರೆಶ್. ಆದರೂ ಟೂ ಮಚ್ಚಲ್ಲಿ ಹೋಗ್ಬೇಡ್ರಿ, ಬ್ಯಾಲೆನ್ಸ್ ಇಟ್ಕೊಳ್ಳಿ. ಯಾದಕ್ಕೆ ಚಾರ್ಟ್ ಪರ್ ಥಕಾವಟ್ ಕಾ ಅಸರ್ ನಹೀ ಹೋನಾ ಚಾಹಿಯೆ. ಯೋಗಕ್ಕೆ ನಮ್ಮ ಸುಸ್ತಿನ ಪ್ರಭಾವ ಬೀಳಬಾರ್ದು. जितना सेवा में बिजी रहते हो भला कितना भी बिजी रहो, लेकिन थकावट मिटाने का विशेष साधन हर घंटे 2 घंटे 1 मिनट भी शक्तिशाली याद अवश्य निकालो. ಆದ್ದರಿಂದ ಸೇವೆ ಮಾಡಿರಿ, ಬೇಡ ಅನ್ನಂಗಿಲ್ಲ ಬಾಬಾ. ಥಕಾವಟ್ಟು ದೂರ ಆಗಲಿಕ್ಕೆ 1 ಗಂಟೆಯಲ್ಲಿ 1 ನಿಮಿಷ 2 ನಿಮಿಷ ಶಕ್ತಿಶಾಲಿ ಯಾದ್. ಸೇವೆ ದೂರ ಆಗಲಿಕ್ಕೆ ಅಲ್ಲ, ಸುಸ್ತು ದೂರ ಆಗಲಿಕ್ಕೆ 1 ಗಂಟೆಯಲ್ಲಿ 1 ನಿಮಿಷ 2 ನಿಮಿಷ शक्तिशाली याद अवश्य निकालो. जैसे कोई शरीर में कमज़ोर होता है, शरीर को शक्ति देने के लिए डॉक्टर्स 2-2 घंटे बाद ताकत की दवाई पीने के लिए देते हैं. 2 ಗಂಟೆಗೊಮ್ಮೆ ಇದನ್ನು ಕುಡಿಯಿರಿ, ನಿಮಗೆ ಶಕ್ತಿ ಬರ್ತದೆ. ಟೈಮ್ ನಿಕಾಲ್ ದವಾಯಿ ಪೀನಿ ಪಡ್ತಿ ಹೈ. ಆವಾಗ ಸಮಯ ನೋಡಿಕೊಂಡು 2 ಗಂಟೆಗೊಮ್ಮೆ ನೋಡಿ ಏನು ಮಾಡ್ತಾರೆ, ಔಷಧಿಯನ್ನು ತಗೋಬೇಕಾಗ್ತದೆ. ತೊ ಬೀಚ್ ಮೇ ಅದೇ ರೀತಿ ನಮ್ಮ ಡಾಕ್ಟ್ರ್ ಏನು ಹೇಳ್ತಿದ್ದಾನೆ, ಸೇವೆ ಮಾಡಿರಿ, ಬ್ಯುಸಿ ಇರಿ, ಓಕೆ. 1 ಗಂಟೆಗೆ 1 ನಿಮಿಷ 2 ನಿಮಿಷ शक्तिशाली याद का निकालो तो उसमें ABCD सब विटामिन आ जाएंगे. ಗೊತ್ತಾಯ್ತಾ ಡಾಕ್ಟರ್ ಭಾವನಕ್ಕ? ABCD ಎಲ್ಲ ವಿಟಮಿನ್ಸ್ ಬಂದುಬಿಡ್ತದೆ. ಗಂಟೆಗೆ 1 ನಿಮಿಷ 2 ನಿಮಿಷ शक्तिशाली याद. सुनाया था ना, शक्तिशाली याद सदा क्यों नहीं रहती? हागरे शक्तिशाली नेनपु सदा याकिरंगिಲ್ಲ? जब है ही बाप के और बाप आपका सर्व संबंध है, दिल का स्नेह है, नॉलेजफुल है, प्राप्ति के अनुभवी हो, फिर भी शक्तिशाली याद सदा क्यों नहीं रहती? उसका कारण क्या? ಬಾಬನ ಪ್ರಶ್ನೆ. ಪವರ್ಫುಲ್ ನೆನಪು. ಇನ್ನು ಪೀಸ್ಫುಲ್ಲು, ಲವ್ಫುಲ್ಲು, ನಾಲೆಜ್ಫುಲ್ಲು ಎಲ್ಲ ಹೇಳಲಿಲ್ಲ ಬಾಬಾ. ಮತ್ತು ಯಾವ ಫುಲ್ ಅಂದರು? ಪವರ್ಫುಲ್. 2 ನಿಮಿಷ ಕುಂತ್ರೆ ಸಾಕು, ಪವರ್ಫುಲ್ ನೆನಪು, ಫ್ರೆಶ್ ಇರಬೇಕು ಬುದ್ಧಿನು. ಶಕ್ತಿಶಾಲಿ ಯಾದ್ ಯಾಕಿಲ್ಲ? ನಾನು ಬಾಬನ ಮಗು, ಬಾಬಾ ನನ್ನವನು, ಸರ್ವ ಸಂಬಂಧವನ ಜೊತೆಗೆ ನನಗೆ ಹೃದಯದ ಸ್ನೇಹ ಬಾಬನ ಜೊತೆಗಿದೆ, ನಾಲೆಜ್ಫುಲ್ ಇದ್ದೀನಿ, ಪ್ರಾಪ್ತಿಯ ಅನುಭವ ಇದೆ,
ಇಷ್ಟಿದ್ರೂ ಶಕ್ತಿಶಾಲಿ ನೆನಪು ಯಾಕಿಲ್ಲ? अपने याद का लिंक नहीं रखते. ಕಾರಣ ಏನು? ನೆನಪಿನ ಲಿಂಕ್ ಇಟ್ಕೊಳ್ಳಂಗಿಲ್ಲ. ಲಿಂಕ್ ಜೋಡಿಸ್ಬೇಕು. ಎಲ್ಲಿ? ಪಾಪನ ಜೊತೆಗೆ. ಯಾದಂದ್ರೆ ಏನು? ಲಿಂಕ್. ಆತ್ಮನ ಲಿಂಕ್ परमात्मा ಜೊತೆಗೆ. लिंक टूटता है, इसलिए फिर जोड़ने में समय भी लगता, मेहनत भी लगती, शक्तिशाली के बजाय कमजोर हो जाते. लिंक ಕಟ್ಟಾದ ಕೂಡಲೇ ಸಮಯ, ಲಿಂಕ್ ಜೋಡಿಸ್ಲಿಕ್ಕೆ ಸಮಯ, ಒದ್ದಾಡೋದು, ಮತ್ತೆ ಹಿಂಗೆ ಮಾಡ್ತಾ ಇರ್ತಾರೆ, ಮತ್ತೆ ಹಿಂಗೆ ಕೂತ್ಕೋತಾರೆ. ಲಿಂಕ್ ಜೋಡಿಸ್ಲಿಕ್ಕೆ ಮೇಹನತ್, ಗುದ್ದಾಟ, ಹಿಂಗೆ ಮಾಡೋದು. ನಿದ್ದೆ ಹೆಂಗೆ ಬರ್ತದೆ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡಿರಿ. ಚಂದ ಕುಂತಿರ್ತೀವಿ, ಇದ್ದಕ್ಕಿದ್ದಂಗೆ ಕಣ್ಣಿಗೆ ಮಾಡ್ತೀವಿ. ಅದು ಲಿಂಕ್ ಕಟ್ಟಾದ ಕೂಡಲೇ ಕಣ್ಣು ಮುಚ್ಚುತ್ತದೆ, ಗೋಣ ಅಡ್ಡ ಬೀಳ್ತದೆ, ಶರೀರ ಸಡಿಲಾಗ್ತದೆ. ಲಿಂಕ್ ಕರೆಕ್ಟ್ ಇದ್ರೆ बाबा अंतर है, लिंक टूटता है, जोड़ने में समय भी लगता, मेहनत भी लगती, शक्तिशाली के बजाय कमजोर हो जाते. नेक्स्ट याद, लिंक टूटने के समय और क्या होता, और क्या होता, ಜೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಮತ್ತೆ ಹಿಂಗೆ ಕೂತ್ಕೋತಾರೆ, ಪುನಃ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಪುನಃ ಶುರು ಆಗ್ತಾರೆ. मेहनत मेहनत ಶಕ್ತಿಶಾಲಿ ಯಾದಕ್ಕೆ ಬಚಾಯ್ ಕಮ್ಜೋರ್. ನೆಕ್ಸ್ಟ್ ಆ ಟೈಮಿಗೆ ಇನ್ನೇನಾಗ್ತದೆ ಹೇಳಿ, ನೀವು ಹೇಳಿಲ್ಲ ಅವನೇ ಹೇಳ್ತಾನೆ, ಹೇಳಿ ಇನ್ನೇನಾಗ್ತದೆ. ವಿಸ್ಮೃತಿ, ಬಾಬನ ನೆನಪು ವಿಸ್ಮೃತಿ. लेकिन सदा शक्तिशाली याद स्वतः रहे, उसके लिए लिंक टूटना नहीं चाहिए. शक्तिशाली याद, पावरफुल, लिंक टूटना नहीं चाहिए. हर समय बुद्धि में याद का लिंक जुटा रहे, उसकी विधि यह है. याद शक्तिशाली बनने के लिए क्या करना? लिंक टूटना नहीं. यह भी आवश्यक समझो. ಸೇವೆ ಎಷ್ಟು ಅವಶ್ಯಕತೆನೋ ತಂದೆ ನೆನಪು ಅಷ್ಟೇ ಅವಶ್ಯಕತೆ. ಜೈಸೆ ವೋ ಕಾಮ್ ಸಮಜ್ತೆ ಹೋ ಕಿ ಅವಶ್ಯಕ ಹೈ, ಸೇವೆ ಹೆಂಗೆ ಅವಶ್ಯಕ ಅಂತೀವಿ, ಅದೇ ರೀತಿ ಬಾಬಾ ನೆನಪು ಅವಶ್ಯಕ. ಎ ಪ್ಲ್ಯಾನ್ ಪೂರಾ ಕರ್ಕೆ ಹಿ ಉಟ್ನಾ. ಸೇವೆ ಮಾಡುವಾಗ ಏನು ಪ್ಲ್ಯಾನ್ ಮಾಡಿದ್ದೀವೋ ಪೂರ್ಣ ಆಗಿಯೇ ಹೊರ ಬರ್ತೀವಿ. इसलिए समय भी देते हो, एनर्जी भी लगाते हो. ಸೇವೆಗೆ ನೋಡಿ, ಮಾಡ್ಬೇಕನ್ನೋ ಮಾಡಬೇಕಾ, ಸಮಯ ಕೊಡ್ತೀವಿ, ಎನರ್ಜಿ ಕೊಡ್ತೀವಿ, ಪ್ಲ್ಯಾನ್ ಪೂರ ಆಗೋ ತನಕನೂ ಹಿಡಿದ ಕೆಲಸ ಬಿಡಂಗಿಲ್ಲ. ವೈಸೆ यह भी आवश्यक है, इनको पीछे नहीं करो. यह काम पहले पूरा करके फिर याद कर लेंगे नहीं. इसका समय अपने प्रोग्राम में पहले ऐड करो. ಕೆಲಸ ಮುಗ್ದ ನಂತರ ಮತ್ತೆ ಯೋಗ ಮಾಡ್ತೀನಿ ಅಲ್ಲ, ಕೆಲಸಕ್ಕಿಂತ ಮೊದಲೇ ಯೋಗದ ಸಮಯವನ್ನು ಆ್ಯಡ್ ಮಾಡಿಕೊಳ್ಳಿ. बाबा अंतर जैसे सेवा के प्लान के लिए 2 घंटे का टाइम फिक्स करते हो, चाहे मीटिंग करते हो, चाहे प्रैक्टिकल करते हो, तो 2 घंटे के साथ साथ ये भी बीच बीच में काम करना ही है, यह ऐड करो. 1 ಗಂಟೆ 2 ಗಂಟೆ ಮೀಟಿಂಗ್ ಮಾಡೋದು, ಪ್ಲ್ಯಾನ್ ಮಾಡೋದು, ನಡುವೆ 1 ನಿಮಿಷ 2 ನಿಮಿಷ शक्तिशाली ನೆನಪಿನ प्रोग्राम ಹಾಕೊಳ್ಳಿ. 1 घंटे में प्लान बनाएंगे, वो आधा घंटे में हो जाएगा, करके देखो. ನೀವು ನಡು ಶಕ್ತಿಶಾಲಿ ತಂದೆ ನೆನಪು ಮಾಡಿದರೆ 1 ಗಂಟೆಲಿ ಆಗಬೇಕಾದ ಕೆಲಸ ಅರ್ಧ ಗಂಟೆಲಿ ಆಗ್ತದೆ. ನೀವು ಮಾಡಿ ನೋಡಿ ಅಲ್ಲ, ಕರ್ಕೆ ದೇಕೋ. ಹಿಂದೆ ಒಮ್ಮೆ ನಾವು ಒಂದು ಉದಾಹರಣೆ ಕೊಡ್ತಿದ್ದೆವು. ಒಬ್ಬ ಗರಗಸ ಇಟ್ಕೊಂಡಾನೆ, ಗರಗಸ ಅವನೇನು ಮಾಡ್ತಿದ್ದಾನೆ, ಮರವನ್ನು ಕೊಯ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆ ದಾರಿಯಲ್ಲಿ ನಾವು ಬಂದೆವಪ್ಪ. ಎಷ್ಟು ಶಕ್ತಿ ಹಾಕಿ ಕೊಯ್ದರೂ ಅದು ಏನಾಗ್ತಾ ಇಲ್ಲ, ಕಟ್ಟೆ ಆಗ್ತಾ ಇಲ್ಲ. ಯಾಕೆಂದರೆ ಗರಗಸ ಮೊಂಡಾಗಿದೆ. ಅಷ್ಟೊತ್ತಿಗೆ ಅಂತೀವಿ, ಇಲ್ಲ ಒಂದು 10 ನಿಮಿಷ ನೀವೇನು ಮಾಡಿ,
ಗರಗಸವನ್ನು ನೀವು ಮೊನಚು ಮಾಡಿರಿ, ಶಾರ್ಪ್ ಮಾಡಿರಿ. ಪುರ್ಸತ್ತಿಲ್ಲ ನಮಗೆ ಕೆಲಸ ಆಗಬೇಕು ಅಂತ ಮತ್ತು ಅವನು ಏನು ಮಾಡ್ತಾ ಇರ್ತಾನೆ, ಸಮಯ ಜ್ಯಾದಾ ಲಗಾತಾ ಹೈ, ಮೆಹನತ್ ಜ್ಯಾದಾ, ಶಕ್ತಿ ಎನರ್ಜಿ ಎಲ್ಲ ಕೊಡ್ತಾನೆ. ಅದರ ಬದಲು 5 ನಿಮಿಷ 10 ನಿಮಿಷ ಶಾರ್ಪ್ ಮಾಡಲಿಕ್ಕೆ ಅವನು ಸಮಯ ಕೊಟ್ಟರೆ ಅಲ್ವಾ, ಕೆಲಸದ ನಡುವೆ ಬೀಚ್ ಮೇ ಶಾರ್ಪ್ ಮಾಡಲಿಕ್ಕೆ ಸಮಯ ಕೊಟ್ಟರೆ ಅದು ಸಮಯ ವೇಸ್ಟ್ ಆಯಿತಾ? ಅಷ್ಟೊತ್ತಿಗೆ ಇವನು 2 ಗಂಟೆಯಲ್ಲಿ ಮಾಡಬೇಕಾದ ಕೆಲಸ 1 ಗಂಟೆಯಲ್ಲಿ ಮುಗಿದೋಗ್ತದೆ. ನೋಡಿ, ತಂದೆ ನೆನಪು ನಡುವೆ ಯಾಕೆ ಮಾಡಬೇಕು? ಆವಾಗ ಮೆಹನತ್ ಕಡಿಮೆ. ಕೆಲಸ ಅಂತೇಳಿ ಬಾಬಾ ನೆನಪು ಮಾಡಲಿಕ್ಕೇ ಪುರ್ಸೊತ್ತಿಲ್ಲ ಅನ್ನಬಾರ್ದು ನಾವು. ತಂದೆ ನೆನಪು ನಡುವೆ ಸಮಯ ಕೊಟ್ಟರೆ ಕೆಲಸ ಏನಾಗ್ತದೆ, ಬೇಗ ಆಗ್ತದೆ, ಪರಿಶ್ರಮ ಕಡಿಮೆ ಆಗ್ತದೆ, ಶಕ್ತಿ ಕಡಿಮೆ ಆಗ್ತದೆ, ಸಮಯ ಕಡಿಮೆ ಆಗ್ತದೆ. ಕರ್ಕೆ ದೇಖೋ, आपे ही फ्रेशनेस से 2 बजे आंख खुलती है. ನೀವು 11 ಗಂಟೆಗೆ ಮಕ್ಕ ಕೊಡ್ತೀರಲ್ಲ, ಫ್ರೆಶ್ ಇರ್ತಿರಲ್ಲ, 2 ಗಂಟೆಗೆ ಕಣ್ಣು ಓಪನ್ ಆಗ್ತದೆ. वो दूसरी बात है, लेकिन कार्य के कारण जागना पड़ता तो उसका इफेक्ट शरीर पर आता है. ಕೆಲಸ ಮಾಡಬೇಕಂತ ಕಣ್ಣು ತೆರೆದು ಕುಂತಿರ್ತೀವಲ್ಲ, ಅದು ಶರೀರದ ಮೇಲೆ ಪ್ರಭಾವ ಬೀರ್ತದೆ. ಒಂದು ವೇಳೆ ಮಕ್ಕೊಂಡಿವಿ 2 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತಪ್ಪ, ಅದು ಬೇರೆ ಮಾತು. ನಾವೇ ಕೆಲಸ ಇದೆ ಅಂತ ನಿದ್ದೆ ಬಿಟ್ಟು ನಾವು ಒಂದು ವೇಳೆ ಫೋರ್ಸಿಬಲಿ ನಾವು ಕೆಲಸ ಮಾಡಿದರೆ ಶರೀರ ಪರ್ इफेक्ट प्रभाव आता है. बैलेंस के ऊपर सदा अटेंशन रखो. ಯಾವ್ಯಾವ ಬ್ಯಾಲೆನ್ಸ್? याद और सेवा बैलेंस इट्ಕೊಳ್ಳಿ. बाप दादा तो बच्चों को इतना बिजी देख यही सोचते, यो ಎಷ್ಟು ಮಕ್ಕಳು ಬಿಸಿ. ಬಾಬಾ ಕುಂತು ಯೋಚನೆ ಮಾಡ್ತಿದ್ದಾರಂತೆ, ಇನ್ನೊಂದಕ್ಕೆ ಮಾತೆಗೆ ಮಾಲಿಶ್ ಹೋನಿ ಚಾಹಿಯೆ. ಏನು ಮಾಡಬೇಕು ಈ ಮಕ್ಕಳು, ಎಷ್ಟು ಬಿಸಿ ಇದ್ದಾರಪ್ಪ, ಇವರಿಗೆ ತಲೆಗೆ ಏನು ಮಾಡಬೇಕು, ಎಣ್ಣೆ ಹಾಕಿ ನಾನು ಮಾಲಿಶ್ ಮಾಡಬೇಕು ಅಂತ ಅನಿಸ್ತದೆ. ಲೇಕಿನ್ ಸಮಯ ಪರ್ ನಿಕಾಲೆಂಗೆ ತೋ ವತನ್ ಮೇ ಬಾಪ್ ದಾದಾ ಮಾಲಿಶ್ ಬಿ ಕರ್ ದೇಂಗೆ. ನೀವು ಸಮಯ ಕೊಡಿ, ವತನಕ್ಕೆ ಬನ್ನಿ, ನಾನು ಏನು ಮಾಡ್ತೀನಿ, ನಾನು ಮಾಲಿಶ್ ಮಾಡ್ತೀನಿ. ಸೊಂಟ ನೋವು, ಕೈ ನೋವು, ಕಾಲು ನೋವು ಅನ್ಬೇಡ್ರಿ, ಪರವಾಗಿಲ್ಲ, ನೀವು ವತನಕ್ಕೆ ಬಂದುಬಿಡಿ, ನಾನೇನು ಮಾಡ್ತೀನಿ, ಎಣ್ಣೆ ಹಾಕಿ ನಾನು ಮಾಲಿಶ್ ಮಾಡ್ತೀನಿ. ವಹ ಬಿ ಅಲೌಕಿಕ ಹೋಗಿ ನಾ ಐಸೆ ಲೌಕಿಕ ಮಾಲಿಶ್ ತೋಡೆ ಹಿ ಹೋಗಿ. ಲೌಕಿಕ ಮಾಲಿಶ್ ಅಲ್ಲ, ಇದು ಅಲೌಕಿಕ ಮಾಲಿಶ್ ಮಾಡ್ತೀನಿ, ಏಕದಮ್ ಫ್ರೆಶ್ ಹೋ ಜಾಯಂಗೆ. ನೀವು ಬನ್ನಿ ವತನಕ್ಕೆ, ಕರ್ಕೆ ದೇಖೋ, ಏಕದಮ್ ಏನಾಗ್ಬಿಡ್ತೀವಿ, ಫ್ರೆಶ್ ಆಗಿಬಿಡ್ತೀವಿ. 1 ಸೆಕೆಂಡ್ ಬಿ ಶಕ್ತಿಶಾಲಿ ಯಾತ್, ಅದೇ ಮಾಲಿಶ್. 1 ಸೆಕೆಂಡಿಗೆ ವತನಕ್ಕೆ ಬನ್ನಿರಿ, ಶಕ್ತಿಶಾಲಿ ನೆನಪಲ್ಲಿ ಕೂತ್ಕೊಳ್ಳಿ. ಯಾದ್ ತನ್ और मन दोनों को फ्रेश कर देती है. ಮತ್ತೆ ಅಂತಾನೆ ಕರ್ಕೆ ದೇಖೋ ಅಂತ. तनु मनस एकदम फ्रेश, बाप के वतन में आ जाओ. जो संकल्प करेंगे वो पूरा हो जाएगा. ನೀವು ವತನಕ್ಕೆ ಬಂದುಬಿಡಿ, ಏನು ಸಂಕಲ್ಪ ಇದನ್ನು ಪೂರ್ಣ ಆಗ್ತದೆ. ಚಾಹೆ शरीर की थकावट हो, चाहे दिमाग की थकावट हो, चाहे स्थिति की थकावट हो, बाप तो आए ही है थकावट उतारने. ನಿಮಗೆ ಶರೀರದ ಥಕಾವಟ್ ಇರ್ಬೋದು, ಅಥವಾ ಭಾಳ ದಿಮಾಗಿಗೂ ಕೆಲವೊಮ್ಮೆ ಜವಾಬ್ದಾರಿ ಇದ್ದವರಿಗೆ ದಿಮಾಗಿಗೂ ಥಕಾವಟ್ಟಾಗ್ಬೋದು, ಸ್ಥಿತಿಗೂ ಥಕಾವಟ್ಟಾಗ್ಬೋದು. ಇಲ್ಲ, ನೀವು ವತನಕ್ಕೆ ಬಂದುಬಿಡಿ, ಏನು ಮಾಡ್ತೀನಿ, ನಾನು ಮಾಲಿಶ್ ಮಾಡ್ತೀನಿ. ನಿಮ್ಮ ತನು ಮನಸ್ಸು ಎರಡೂ ಏನಾಗ್ತದೆ, ಫ್ರೆಶ್ ಆಗಿಬಿಡ್ತದೆ. ಬಾಬಾ ಬಂದಿರೋದು ಅದಕ್ಕೋಸ್ಕರ, ನಮ್ಮ ಥಕಾವಟನ್ನು दूर ಮಾಡಲಿಕ್ಕೋಸ್ಕರ. आज डबल विदेशियों से पर्सनल रूल ऑन कर रही हैं. बहुत अच्छी सेवा की है, करते ही रहना. सेवा बढ़ना यह ड्रामा अनुसार बना हुआ है. कितना भी आप सोचो, अभी तो बहुत हो गया, लेकिन ड्रामा की बावी बनी हुई है, इसलिए सेवा के प्लान्स निकलने ही है. आप सबको निमित्त बन करने ही है. यह बावी कोई बदल नहीं सकता. ಬೇಕಾದಷ್ಟು ಸೇವೆ ಆಗಿರ್ಬೋದು, ಮುಂದಕ್ಕೂ ಆಗೋದೇ, ಹೊಸ ಪ್ಲ್ಯಾನ್ ಬರೋದೇ.
बाप चाहे एक वर्ष सेवा से रेस्ट दे देवे नहीं बदल सकता. ಸೇವಾ ಸೆ ಫ್ರೀ ಹೋ बैठ सकेंगे क्या? ಒಂದು ವರ್ಷ ಏನು ಸೇವೆ ಬೇಡ, ಕೂತ್ಕೋತೀರಾ ಸೇವೆ ಇಲ್ಲದೆ. जैसे याद ब्राह्मण जीवन की खुराक है, ऐसे सेवा भी ब्राह्मण जीवन की खुराक है. ಎಷ್ಟಾಯಿತು ನೆನಪಿಗೆ. ನೆನಪಂದರೆ ಖುರಾಕ್, ಭಾವನ ನೆನಪಂದರೆ ಶಕ್ತಿ. ಅಲ್ಲಿ ಏನು ಶಕ್ತಿಗೆ ಡಾಕ್ಟರ್ ಔಷಧಿ ಕೊಡ್ತಾರೆ, 2 ಗಂಟೆಗೊಮ್ಮೆ ಕುಡೀರಿ ಔಷಧಿ. ಅದೇ ರೀತಿ ಬಾಬಾ ನೆನಪು ಶಕ್ತಿಶಾಲಿ ನೆನಪು. ನೆನಪಂತಂದರೆ ಖುರಾಕ್. बिना खुराक के बिना कोई रह सकता है क्या? लेकिन बैलेंस जरूरी है. ಒಂದೇ ಪಾಯಿಂಟ್ ಇವತ್ತು ಬಾಬಾ, टू मच में नहीं जाओ, बैलेंस रखो. इतना भी ज़्यादा नहीं करो. ಜಾಸ್ತಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಜಾಸ್ತಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಅಂದರೆ ಎಷ್ಟು? जो बुद्धि पर बोझ हो, ಎಷ್ಟು ಭಾರ 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 ಸೇವೆದ್ದು ಭಾರ, ಅಷ್ಟು ಸೇವೆ ಮಾಡಲಿಕ್ಕೆ ಹೋಗಬೇಡಿ. ಇತನಾ ಭೀ ನಹಿ ಕರೋ ಅಲ್ಬೇಲೆ ಹೋ ಜಾओ. ಅಯ್ಯೋ ನಂಗೆ ಸೇವೆ ಮಾಡಲಿಕ್ಕೇ ಇಂಟ್ರೆಸ್ಟ್ ಇಲ್ಲ ಬಿಡಿ, ಎಲ್ಲ ನಾಳೆ ಮಾಡಿದ್ರೆ ಆಯಿತು, ಆ ಟೈಪ್ ನಿರ್ಲಕ್ಷ್ಯತನೂ ಬರಬಾರ್ದು. ಓವರ್ ಮಾಡಿಕೊಂಡು ಬುದ್ಧಿ ಭಾರನೂ ಆಗಬಾರ್ದು. ನಾ ಬೋझ ನಾ ಅಲ್ಬೇಲಾಪನ್, इसको कहते हैं बैलेंस. ನಾ ಬೋझ ನಾ ಅಲ್ಬೇಲಾಪನ್. ಅಲ್ಬೇಲಾಪನ್ನಲ್ಲಿ ನಮ್ಮ ದಿನ ಕಳಿಬಾರ್ದು. ಬೂಜ್ ಸೇವ ಅಂತ ಆ ರೀತಿಯೂ ಕರಿಬಾರ್ದು. ಬಾಬಾ ಅಂತಾರೆ ಇಸ್ಕೋ ಕೇತೆ ಬ್ಯಾಲೆನ್ಸ್. ಎಷ್ಟು ಬಿಡಿಸಿ ಹೇಳಿದರು ಬಾಬಾ. ಅಚ್ಚಾ, ಸದಾ ನೆನಪು ಮತ್ತು ಸೇವೆಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದರ ಮೂಲಕ ತಂದೆಯ ಆಶೀರ್ವಾದಕ್ಕೆ ಅಧಿಕಾರಿ ಮಕ್ಕಳು. ಸದಾ ತಂದೆಯ ಸಮಾನ ಡಬಲ್ ಲೈಟ್ ಇರುವಂಥವರು, ಸದಾ ನಿರಂತರ ಶಕ್ತಿಶಾಲಿ ನೆನಪಿನ ಲಿಂಕನ್ನು ಜೋಡಿಸಲ್ಪಟ್ಟವರು, ಸದಾ ಶರೀರ ಮತ್ತು ಆತ್ಮವನ್ನು ರಿಫ್ರೆಶ್ ಆಗಿ ಇಟ್ಕೊಳ್ಳೋರು, ಪ್ರತಿ ಕರ್ಮದಲ್ಲಿ ವಿಧಿಪೂರ್ವಕವಾಗಿ ಮಾಡುವಂಥವರು, ಸದಾ ಶ್ರೇಷ್ಠ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು. ಅಂತಹ ಶ್ರೇಷ್ಠ ಸಮೀಪ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, श्रेष्ठ तकदीर की स्मृति द्वारा अपने समर्थ स्वरूप में रहने वाले सूर्यवंशी पद के अधिकारी भव. ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ, ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿರುವ ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿರುವ ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆಗಿರಿ. ನಮ್ಮ ಅದೃಷ್ಟ ನೆನಪಿತ್ತಂತಂದರೆ ಸಮರ್ಥ ಸ್ವರೂಪದಲ್ಲಿ ಇರ್ತೀವಿ. ಯಾವುದು ನೆನಪಿರಬೇಕು? ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪದಲ್ಲಿರುವ. ಶ್ರೇಷ್ಠ ತಕ್ಕದಿರಿದ್ದೇ ನೆನಪಿತ್ತಂದರೆ ಹೇಗಿರ್ತೀವಿ? ಸಮರ್ಥರಾಗಿರುವ ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆಗಿರಿ. ಸದಾ ನಮ್ಮ ಅನಾದಿ असली स्वरूप ಸ್ಮೃತಿಲಿಟ್ಟುಕೊಳ್ಳಿ. ನಕಲಿ ಫೇಸ್ ಧಾರಣ नहीं करो. ಕೆಲವೊಮ್ಮೆ ಮಾಯೆ, ನಕಲಿ ಗುಣ, ಕರ್ತವ್ಯ ಸ್ವರೂಪದಲ್ಲಿ ಬರಬೇಡಿ. ಯಾರಿಗೂ ಕ್ರೋಧ, ಕೆಲವರಿಗೆ ಲೋಭ, ಕೆಲವರಿಗೆ ದುಃಖ, ಕೆಲವರಿಗೆ ಅಶಾಂತಿ. ಲೇಕಿನ್ ಅಸಲಿ ಸ್ವರೂಪ್ ಇನ್ ಸಬ್ ಬಾತೋं से ಪರೆ है. ಯಾವುದ್ಯಾವುದರಿಂದ? ಕ್ರೋಧ, ಲೋಭ, ದುಃಖ, ಅಶಾಂತಿ ಎಲ್ಲದರಿಂದ ಫ್ರೀ. ನಾನು ಅಸಲಿ ಸ್ವರೂಪದಲ್ಲಿ ಇರ್ತೀನಿ. ಯಾವ ಮಕ್ಕಳು ಅಸಲಿ ಸ್ವರೂಪದ ಸ್ಥಿತಿಯಲ್ಲಿ ಇರ್ತಾರೆ ಅವರು ಸೂರ್ಯವಂಶಿ ಪದವಿಗೆ ಅಧಿಕಾರಿಗಳು. ಸೂರ್ಯವಂಶಿ ಪದವಿಗೆ ಅಧಿಕಾರಿಗಳು. ಸ್ಲೋಗನ್, ಸರ್ವ ಪರ್ रहन करने वाले बनो,
सर्व पर रहम करने वाले बनो तो अहम वहम समाप्त हो जाएगा. ಎಲ್ಲರ ಮೇಲೆ ದಯೆ ತೋರಿಸುವವರಾಗಿರಿ. ಆವಾಗ ಅಹಂಕಾರ ಮಮಕಾರ ಸಮಾಪ್ತಿಯಾಗ್ತದೆ. ಸ್ವಮಾನ ನಾನು ಸೂರ್ಯವಂಶಿ ಪದವಿಯ ಅಧಿಕಾರಿ ಆತ್ಮ. ನಾನು ಸೂರ್ಯವಂಶಿ ಪದವಿಯ ಅಧಿಕಾರಿ ಆತ್ಮ. ಈಗ 1 ನಿಮಿಷ ಬಾಬನ ನೆನಪಿನಲ್ಲಿ ಕುತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ. ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನ ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ, ತಪಸ್ವಿ ಮೂರ್ತಿ. ನಾನು ಆತ್ಮ ಜ್ಯೋತಿ, ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನನ್ನ ಆತ್ಮ ಜ್ಯೋತಿ ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್. ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಾಗೋಣ. ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ. ಶಾಂತಿಯ ಧಾಮದಲ್ಲಿದ್ದೇನೆ. ಕರ್ಮಾತೀತ ಲೋಕದಲ್ಲಿದ್ದೇನೆ. ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ. ಡೀಪ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ಆತ್ಮ ಜ್ಯೋತಿ ಶಾಂತಿಯ ಧಾಮದಲ್ಲಿ ಶಾಂತಮಯ ಜ್ಯೋತಿ
ಸಾಗರ ತಂದೆಯನ್ನ ನೋಡಿ. ಓಷನ್ ಆಫ್ ಪೀಸ್. ಬಾಬಾ ಶಾಂತಿಯ ಸಾಗರ. ಶಿವಬಾಬಾ ಶಾಂತಿಯ ದಾತ. ಶಾಂತಿಯ ಸಾಗರ ಶಿವ ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಆಹಾ, ಎಂತಹ ಸುಮಧುರ ಸ್ಥಿತಿ ಇದು. ಶಾಂತಿಯ ಜೊತೆಗೆ ಆತ್ಮ ಜ್ಯೋತಿ, ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ. ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ, ಸುಖದಾತ, ಕಲ್ಯಾಣಕಾರಿ ಸದಾ ಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ. ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ, ಏಕಾಗ್ರತೆ. ಶಕ್ತಿಶಾಲಿ ಸ್ಥಿತಿ. ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ. ಆಹಾ, ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ, ನಿಶ್ಚಿಂತ ಜ್ಯೋತಿ. ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಐ ಆಮ್ ಪೀಸ್ಫುಲ್ ಸೋಲ್. ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ. ಶಾಂತಿಯ ಕಿರಣಗಳನ್ನ ಆತ್ಮ ಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ನನ್ನ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ, ಟವರ್ ಆಫ್ ಪೀಸ್. ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ.
ಶೀತಲ, ಮನವೂ ಶೀತಲ. ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ. ಮುಖದಲ್ಲಿ ಶಾಂತಿಯ, ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ. ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶಾಂತಿ ಶಾಂತಿ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.